ಹಲೋ ಸ್ಟೂಡೆಂಟ್ಸ್, ಅಕ್ಕ ಎಸ್ ಅಕಾಡೆಮಿಯ ಸಿಸ್ಯಾಟ್ ಆನ್ಲೈನ್ ಕ್ಲಾಸಸ್ಗಳಿಗೆ ನಿಮಗೆ ಸ್ವಾಗತ. ನಾವಿವತ್ತು ರೀಡಿಂಗ್ ಕಾಂಪ್ರೆನ್ಷನ್ನ ಲಾಸ್ಟ್ ಟಾಪಿಕ್ ಏನು ಉಳಿದಿದೆ, ಕನ್ಕ್ಲೂಷನ್, ಇನ್ಫರೆನ್ಸ್ ಮತ್ತು ಕೊರೊಲರಿ, ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಎಕ್ಸಾಮ್ನಲ್ಲಿ ಕೇಳುವಂತಹ ಬೇರೆ ಬೇರೆ ರೀತಿಯ ಕ್ವೆಶ್ಚನ್ ರೀತಿಗಳನ್ನು ನಾನು ನಿಮಗೆ ಹೇಳಿದೆ. ಅದರಲ್ಲಿ ಇಂಪಾರ್ಟೆಂಟ್ ಎರಡು ಟಾಪಿಕ್ ಇರುವಂಥದ್ದು, ಒಂದು ಅಸಂಪ್ಷನ್ಸ್ ಅನ್ನು ಕೇಳುವಂಥದ್ದು, ಎರಡನೇದು ಇನ್ಫರೆನ್ಸ್, ಕನ್ಕ್ಲೂಷನ್ಸ್ ಇದನ್ನು ಕೇಳುವಂಥದ್ದು, ಲಾಜಿಕಲ್ ಕೊರೋಲರಿ ಅಂತ ಹೇಳ್ತಾರೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅದನ್ನು ಈ ಕ್ಲಾಸಲ್ಲಿ ನೋಡೋಣ. ಸೊ ಇನ್ಫರೆನ್ಸ್ ಅಂದರೆ ಏನು? ವಾಟ್ ಈಸ್ ಅನ್ ಇನ್ಫರೆನ್ಸ್? ಇನ್ಫರೆನ್ಸ್ ಅಥವಾ ಕನ್ಕ್ಲೂಷನ್ ಎರಡೂ ಒಂದೇ. ಚಿಕ್ಕ ಡಿಫರೆನ್ಸ್ ಇದೆ, ಆದರೆ ನಮ್ಮ ಸಿಸ್ಯಾಟ್ ಎಕ್ಸಾಮಿನ ಮಟ್ಟಕ್ಕೆ ಕನ್ಕ್ಲೂಷನ್ ಮತ್ತು ಇನ್ಫರೆನ್ಸ್ ಇದೆರಡೂ ಒಂದೇ ನಮಗೆ. ಓಕೆ, ಸೊ ಚಿಕ್ಕ ಡಿಫರೆನ್ಸ್ ಇರುವಂಥದ್ದು ಏನು? ಇನ್ಫರೆನ್ಸ್ ಮತ್ತು ಕನ್ಕ್ಲೂಷನ್. ಒಂದು ಇನ್ಫರೆನ್ಸ್ ಏನಿದೆ ಅದು ಇಂಡೈರೆಕ್ಟ್ಲಿ ಪ್ರೂವ್ ಆಗುತ್ತೆ, ಕನ್ಕ್ಲೂಷನ್ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆ, ಕನ್ಕ್ಲೂಷನ್ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ, ಇನ್ಫರೆನ್ಸ್ ಏನಿದೆ ಅದು ಇಂಡೈರೆಕ್ಟ್ಲಿ, ಅಂದರೆ ಅದು ಆ ಪ್ಯಾಸೇಜ್ ಅಲ್ಲಿ ಕರೆಕ್ಟ್ ಆಗಿ ಬರ್ದಿರೋದಿಲ್ಲ, ಆದರೆ ನೀವು ಸ್ವಲ್ಪ ಲಾಜಿಕ್ ಹಾಕ್ಕೊಂಡು ಸ್ವಲ್ಪ ಯೋಚಿಸಿ ಅದರ ಮಧ್ಯದಲ್ಲಿರುವಂತಹ ಲಾಜಿಕ್ ಗೊತ್ತಾಗಿ ಏನ್ ಮಾಡಬಹುದು, ನೀವು ಒಂದು ರೀತಿಯಲ್ಲಿ ಕನ್ಕ್ಲೂಷನ್ ಅನ್ನು ತಗೊಳ್ಬಹುದು. ಓಕೆ, ಸೊ ಯಾವುದೇ ಪ್ಯಾಸೇಜ್ ಅಲ್ಲಿ ನಾನು ಹೇಳಿದ್ದೇನೆ ಕೆಲವೊಂದು ಪ್ರಿಮೈಸಸ್ ಕೊಡ್ತಾರೆ. ಪ್ರಿಮೈಸಸ್ ಅಂದ್ರೆ ಏನು? ಫ್ಯಾಕ್ಟ್ಸ್, ಕೆಲವೊಂದು ಸತ್ಯಗಳನ್ನು ಕೊಡ್ತಾರೆ. ಓಕೆ, ಫ್ಯಾಕ್ಟ್ಸ್ ಅಬೌಟ್ ವಾಟ್? ಫ್ಯಾಕ್ಟ್ಸ್ ಅಬೌಟ್ ದ ಸಬ್ಜೆಕ್ಟ್, ರೈಟ್? ಈ ಸಬ್ಜೆಕ್ಟಿನ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ಕೊಡ್ತಾರೆ. ಓಕೆ, ಸೊ ಈ ಫ್ಯಾಕ್ಟ್ಸ್ ಗಳನ್ನ ಇಟ್ಕೊಂಡು ನೀವು ಒಂದು ರೀತಿಯಲ್ಲಿ ತರ್ಕ ಮಾಡಿ ಏನ್ ಮಾಡಬಹುದು, ಮುಂದೆ ಇದರಿಂದ ಏನಾಗಬಹುದು, ಇದರಿಂದ ಈ ರೀತಿ ಆಗ್ತಾ ಇದೆ ಅಲ್ವಾ? ಸೊ ನೀವು ನೋಡ್ತೀರಾ, ಸೊ ಇಟ್ ಈಸ್ ಅ ರೂಲ್ ಆಫ್ ಲಾಜಿಕ್. ಓಕೆ, ಇನ್ಫರೆನ್ಸ್ ಇಸ್ ವಾಟ್? ರೂಲ್ ಆಫ್ ಲಾಜಿಕ್ ಅಲ್ವಾ? ಸ್ವಲ್ಪ ರೀಸನಿಂಗ್ ಮಾಡುವಂಥದ್ದು, ಇನ್ ವಿಚ್ ಫ್ಯಾಕ್ಟ್ಸ್ is proved by presenting other facts. ಓಕೆ, ಸೊ ಈ ಪ್ರಿಮೈಸ್ ಅಲ್ಲಿ ಕೊಟ್ಟಂತದ್ದು ಏನು? ಅದರ್ ಫ್ಯಾಕ್ಟ್ಸ್. ಓಕೆ, ಇದನ್ನ ಇಟ್ಕೊಂಡು ಲಾಸ್ಟಿಗೆ ಇನ್ನೊಂದು ಫ್ಯಾಕ್ಟ್ ನಾನು ಹೇಳ್ತೇನೆ, ಇದು ಕೂಡ ಟ್ರೂ ಆಗಿರಬೇಕು. ಒಂದ್ ವೇಳೆ ಇದೆಲ್ಲ ಸರಿಯಾಗಿದ್ರೆ, ಯಾವುದು ಈ ಅದರ್ ಫ್ಯಾಕ್ಟ್ಸ್ ಅಥವಾ ಪ್ರಿಮೈಸಸ್ ಸರಿಯಾಗಿದ್ರೆ, ನಿಜವಾಗಿದ್ರೆ, ಈ ಹೊಸ ಫ್ಯಾಕ್ಟ್ ಏನಿದೆ ಅದು ಕೂಡ ಸರಿ ಆಗಿರಬೇಕು ಅಂತ ಹೇಳುವಂತದ್ದು ಇನ್ಫರೆನ್ಸ್. ಓಕೆ, ಸೊ ಅಲ್ಟಿಮೇಟ್ಲಿ ಏನ್ ಗೊತ್ತಾ, ಲೀಡ್ ಓನ್ಲಿ ಟು ಒನ್ ರೀಸನೇಬಲ್ ಕನ್ಕ್ಲೂಷನ್. ಓಕೆ, ಸೊ ಹೀಗೆ ಹೇಳ್ಬೋದು, ಎ ಮತ್ತು ಬಿ ನಿಜವಾಗಿದ್ರೆ ಸಿ ಕೂಡ ನಿಜ ಆಗಿರುತ್ತೆ ಅಂತ ಹೇಳುವಂಥದ್ದು ಅಷ್ಟೇ. ಓಕೆ, ಸೊ ಇಂಥ ಪ್ರಾಸೆಸ್ ಆಫ್ ಲಾಜಿಕ್ ಅಥವಾ ರೀಸನಿಂಗ್ ಅನ್ನ ನಾವು ಡಿಡಕ್ಷನ್ ಅಥವಾ ಡಿಡಕ್ಟಿವ್ ರೀಸನಿಂಗ್ ಅಂತ ಕರಿತೇವೆ. ಸೊ ನೀವು ನೋಡ್ತೀರಾ, ಯಾವುದಾದ್ರೂ ಕೋರ್ಟ್ ರೂಮ್ ಅಲ್ಲೆಲ್ಲ ನೀವು ನೋಡ್ತೀರಾ, ಹೀಗಾಗಿದೆ ಆ ಕಾರಣಕ್ಕಾಗಿ ಹೀಗಾಗಿದೆ ಅಲ್ವಾ? ಸೊ ಇದಿದ್ದು ಸತ್ಯಗಳಿರುವಂತದ್ದು, ಆ ಕಾರಣಕ್ಕಾಗಿ ಇದು ಕೂಡ ಸತ್ಯ ಅಲ್ವಾ? ಹೀಗೆ ಆರ್ಗ್ಯುಮೆಂಟ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಪ್ಯಾಸೇಜ್ ಅಲ್ಲಿ ಕೂಡ ನಿಮ್ಗೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ಕೊಟ್ಟಿರ್ತಾರೆ ಪ್ಯಾಸೇಜ್ ಅಲ್ಲಿ ಅಲ್ವಾ? ಅದನ್ನ ಇಟ್ಕೊಂಡು ನಾವೇನ್ ಮಾಡೋದು, ವಿ ಡೆಡ್ಯೂಸ್ ವೆದರ್ ಅನದರ್ ಫ್ಯಾಕ್ಟ್ ವಿಚ್ ಇಸ್ ಗಿವನ್ ಇನ್ ದ ಆಪ್ಷನ್ಸ್ ಇಸ್ ಟ್ರೂ ಆರ್ ನಾಟ್. ಓಕೆ, ಸೊ ಇಟ್ ಈಸ್ ದ ಕನ್ಕ್ಲೂಷನ್. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಇದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ನೋಡಿ, ಇಟ್ ಈಸ್ ದ ಕನ್ಕ್ಲೂಷನ್ ವಿಚ್ ಇಸ್ ರೀಚ್ಡ್ ಫ್ರಮ್ ದ ಗಿವನ್ ಪ್ರೆಮೈಸಸ್. ಓಕೆ, ಸೊ ಇದೊಂದು ಕನ್ಕ್ಲೂಷನ್ ಎಲ್ಲಿಂದ ಬಂದದ್ದು? ಕೊಟ್ಟಂತಹ ಫ್ಯಾಕ್ಟ್ಸ್ ಅಥವಾ ಪ್ರಿಮೈಸಸ್ ಅಂತ ಏನ್ ಹೇಳ್ತೇವೆ ನಾವು, ಅಲ್ಲಿಂದ ಬಂದದ್ದು. ಆನ್ ದ ಬೇಸಿಸ್ ಆಫ್ ವಾಟ್? ಬೇಸಿಸ್ ಇರ್ಬೇಕಲ್ವಾ? ಕರೆಕ್ಟ್. ಸೊ ಅಟ್ ದ ಬೇಸಿಸ್ ಇಸ್ ಎವಿಡೆನ್ಸ್ ಅಂಡ್ ರೀಸನಿಂಗ್. ಇಸ್ ಇಟ್ ಓಕೆ? ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ನಿಮ್ಗೆ ಒಂದ್ ವೇಳೆ ಇನ್ಫರೆನ್ಸ್ ಅಥವಾ ಕನ್ಕ್ಲೂಷನ್ ಕೊಟ್ಟಿದ್ರೆ, ಕೆಲವೊಂದ್ಸತಿ ಏನಾಗುತ್ತೆ, ಇನ್ಫರೆನ್ಸ್ ಏನಾಗಿರುತ್ತೆ, ಪ್ರಾಬಬ್ಲಿ ಟ್ರೂ ಇರಬಹುದು ಅಲ್ವಾ, ಪ್ರಾಬಬ್ಲಿ ಫಾಲ್ಸ್ ಇರಬಹುದು ಅಲ್ವಾ? ಸೊ ಯು ಹ್ಯಾವ್ ಟು ಪಿಕ್ ದ ಕನ್ಕ್ಲೂಷನ್ ದಟ್ ಈಸ್ ಡೆಫಿನೆಟ್ಲಿ ಟ್ರೂ ಅಥವಾ ಡೆಫಿನೆಟ್ಲಿ ಫಾಲ್ಸ್. ಓಕೆ, ಅದು ಕ್ವೆಶ್ಚನ್ ಮೇಲೆ
ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಕೇಳಿದ್ರೆ ವಿಚ್ ಆಫ್ ದೀಸ್ ಈಸ್ ಅ ವ್ಯಾಲಿಡ್ ಕನ್ಕ್ಲೂಷನ್ ಅಂತ ಕೇಳಿದ್ರೆ ಯಾವ ಆಪ್ಷನ್ ಡೆಫಿನೆಟ್ಲಿ ಟ್ರೂ ಅಂತ ನೀವು ಹೇಳ್ಬೋದು, ಅದನ್ನು ಮಾತ್ರ ನೀವು ಚೆಕ್ ಮಾಡಬೇಕು. ಓಕೆ, ವಿಚ್ ಆಫ್ ದೀಸ್ ಆರ್ ನಾಟ್ ಅ ವ್ಯಾಲಿಡ್ ಕನ್ಕ್ಲೂಷನ್, ವಿಚ್ ಆಫ್ ದೀಸ್ ಆರ್ ನಾಟ್ ಅ ಕನ್ಕ್ಲೂಷನ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಫಾಲ್ಸ್ ಆಗಿರೋದನ್ನ ನೀವು ಕನ್ಕ್ಲೂಷನ್ ಅಂತ ತಗೊಳ್ಬೇಕು. ಪ್ರಾಬಬ್ಲಿ, ಮೇ ಬಿ ಇದೆಲ್ಲ ನಿಮ್ಮ ಕನ್ಕ್ಲೂಷನ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಲಾಸ್ಟಿಗೆ ಒಂದಿದೆ, ದೇ ಆರ್ ಬೇಸ್ಡ್ ಆನ್ ದ ಪ್ಯಾಸೇಜ್ ಓನ್ಲಿ. ಓಕೆ, ಸೊ ನಿಮ್ಮ ಪಾಕೆಟಿಂದ ಹಾಕೋದನ್ನ, ನಿಮ್ಮ ಪಾಕೆಟಿಂದ ಕೆಲವೊಂದು ವಿಷಯಗಳನ್ನ ನಾವು ಏನು ಮಾಡ್ತೇವೆ, ನಮ್ಮದೇ ಪಾಕೆಟಿಂದ ನಾವು ಹಾಕ್ಬಿಡ್ತೇವೆ ಅಲ್ವಾ. ನಾವು ಕೆಲವೊಂದ್ಸತಿ ತುಂಬ ವಿಷಯಗಳನ್ನು ಓದಿರ್ತೇವೆ ಅಲ್ವಾ, ನಾವು ಕೆಲವೊಂದು ಅಸಂಪ್ಷನ್ಸ್ಗಳನ್ನು ಸ್ಕೋಪ್ ಅಂತೇವೆ ಅಲ್ವಾ. ಲಾಸ್ಟ್ ಟೈಮ್ ನಾನು ಹೇಳಿದೆ ಅಲ್ವಾ, ಸ್ಕೋಪ್ ಟ್ರ್ಯಾಪ್ ನೆನಪಿದ್ಯಾ? ಸೊ ಸ್ಕೋಪ್ ಟ್ರ್ಯಾಪ್ ಇಲ್ಲೂ ಇರುತ್ತೆ ನಿಮಗೆ. ಮೇನ್ ಐಡಿಯಾದಲ್ಲೇ ಇದಂತಹ ಆ ಸ್ಕೋಪ್ ಟ್ರ್ಯಾಪ್ ಇದೆಯಲ್ಲ, ಅದು ಇಲ್ಲಿ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಸೊ ಈ ಸ್ಕೋಪ್ ಟ್ರ್ಯಾಪ್ ಇಂದ ನೀವು ಬಚಾವಾಗಬೇಕು. ಓಕೆ, ಸೊ ಮುಂದೆ ನಾನು ಹೇಳ್ತೇನೆ ಹೇಗೆ ನೀವು ಸ್ಕೋಪ್ ಟ್ರ್ಯಾಪ್ ಇಂದ ಬಚಾವಾಗಬಹುದು, ಸರಿನಾ? ಓಕೆ, ನೆಕ್ಸ್ಟ್ ನೋಡೋಣ. ಇದೊಂದು ಟಾಪಿಕ್ ಇದೆ, ಇತ್ತೀಚೆಗೆ ಹೆಚ್ಚಾಗಿ UPSC ಇನ್ಫರೆನ್ಸ್ ಕನ್ಕ್ಲೂಷನ್ ಅಂತ ಡೈರೆಕ್ಟ್ ಆಗಿ ಕೇಳೋದಿಲ್ಲ, ಇನ್ನೊಂದು ಬೇರೆ ರೀತಿಯಲ್ಲಿ ಕ್ವಶನ್ ಕೇಳುತ್ತೆ. ಓಕೆ, ಸೊ ತುಂಬ ಜನರು 2016 ಎಕ್ಸಾಮ್ ಕೊಡುವಾಗ ಕನ್ಫ್ಯೂಷನ್ ಆಗಿಬಿಟ್ರು, ಇದೇನಿದು ಹೊಸ ವರ್ಡ್ ಬಂದಿದೆಯಲ್ಲ, ಇದರಲ್ಲಿ ಏನು ಮಾಡಬೇಕು ಅಂತ. ಓಕೆ, ಸೊ ದಿಸ್ ಇಸ್ ಅ ನ್ಯೂ ಟೈಪ್ ಆಫ್ ವರ್ಡಿಂಗ್ ದಟ್ ಈಸ್ ಯೂಸ್ ಟು ರೆಫರ್ ಟು ರೆಫರೆನ್ಸ್ ಓನ್ಲಿ. ಓಕೆ, ಆ್ಯಂಡ್ ದಟ್ ಈಸ್ ಲಾಜಿಕಲ್ ಕರೋಲರಿ. ಓಕೆ, ಕೊರೋಲರಿ ಅಂದ್ರೆ ಏನು? ಓಕೆ, ನಾನು ಹೇಳಿದೆ ಇದು ಒಂದು ರೀತಿ ಇನ್ಫರೆನ್ಸ್ ಅಂತ. ಯಾಕೆ ಅಂತ ಸ್ವಲ್ಪ ನೋಡೋಣ. ಓಕೆ, ಸೊ ಬೇರೆ ಬೇರೆ ಡೆಫಿನೇಷನ್ಸ್ ನೀವು ನೋಡಿದ್ರೆ, ನೀವು ಯಾವುದೇ ಈ ಲಾಜಿಕಲ್ ಕೊರೋಲರಿಯ ಡೆಫಿನೇಷನ್ ಏನು ಅಂತ ನೀವು ಇಂಟರ್ನೆಟಲ್ಲಿ ಹುಡುಕಾಡಿದರೆ ನಿಮಗೆ ಬೇರೆ ಬೇರೆ ಡೆಫಿನೇಷನ್ ಸಿಗುತ್ತೆ. 3 ಡೆಫಿನೇಷನ್ ನಾನು ಕೊಟ್ಟಿದ್ದೇನೆ ನೋಡಿ. ಓಕೆ, ಇಲ್ಲಿ ನೋಡಿ, 2 ಡೆಫಿನೇಷನ್ ಕೊಟ್ಟಿದ್ದೀನಿ, ಮತ್ತೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಅ ಕಾನ್ಸಿಕ್ವೆನ್ಸ್ or a result, first definition nodi, a consequence or a result, it's a result, okay, that can be logically drawn, innome logically barabeku, from the existence of a set of facts by exercise of common sense and reason. Illu ನೀವು ನೋಡ್ತೀರಾ, ನಾನು ಇನ್ಫರೆನ್ಸ್ ಅಲ್ಲಿ ಏನು ಹೇಳಿದೆ, you come to a conclusion or a result by logically analyzing facts ಅಲ್ವಾ. ಪ್ರಿಮೈಸಸ್ ಅನ್ನು ಕೊಟ್ಟಿದ್ದಾರೆ, ಅದನ್ನ ಮಾಡಿ ಏನು ಮಾಡುವಂಥದ್ದು, ರಿಸಲ್ಟ್ ಮಾಡುವಂಥದ್ದು. ಸೊ logical corollary also is an, for our purposes, nothing but inference. ಇದರಲ್ಲಿ ಚಿಕ್ಕ ಡಿಫರೆನ್ಸ್ ಇದೆ, ಮೈನರ್ ಡಿಫರೆನ್ಸ್ ಇದೆ, ಆದರೆ ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಆ ಮೈನರ್ ಡಿಫರೆನ್ಸ್ ಅಷ್ಟೊಂದು ಯೂಸಿಗೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಿಮಗೆ ಒಂದು ವೇಳೆ ಲಾಜಿಕಲ್ ಕೊರೋಲರಿ ಅಂತ ಏನಾದರೂ ಕೊಟ್ಟಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ, ನಿಮ್ಮ ಕ್ವೆಶ್ಚನ್ ಅಲ್ಲಿ ಲಾಜಿಕಲ್ ಕೊರೋಲರಿ ಅಂತ ಬಂದಿದೆ ಅಂತ ಅಂದ್ಕೊಳ್ಳಿ. ಓಕೆ, ಆಗ ಕೂಡ ನೀವು ಏನು ಮಾಡಬೇಕು, ಇನ್ಫರೆನ್ಸ್ ಅಥವಾ ಕನ್ಕ್ಲೂಷನ್ ಅನ್ನು ಹುಡುಕಿದ್ರೆ ಸಾಕು ಅಷ್ಟೇ. ಓಕೆ, ಫೈನ್. ಸೆಕೆಂಡ್ ಡೆಫಿನೇಷನ್ ನೋಡಿ, ಒಂದು ಕಡೆಯಿಂದ ಡೆಫಿನೇಷನ್ ಸಾಕಾಗೋದಿಲ್ಲ, ಎರಡನೇ ಕಡೆ ನೋಡಿದ್ದೀನಿ. ಓಕೆ, ಅ ಸ್ಟೇಟ್ಮೆಂಟ್ ವಿಚ್ ಕ್ಯಾನ್ ಬಿ ರೆಡ್ಯೂಲಿ ಡೆಡ್ಯೂಸ್ಡ್, ಇನ್ನೊಮ್ಮೆ ನೋಡಿ, ಡೆಡ್ಯೂಸ್ಡ್ ಅಂತ ಬಂದಿದೆ, ಡಿಡಕ್ಟಿವ್ ರೀಸನಿಂಗ್ ಕೊಟ್ಟಿದೆ ನಾನು ಅಲ್ವಾ, from a previous or more notable statement ಅಥವಾ facts ಅಲ್ವಾ. Premise is nothing but a statement. Okay, but whose important tends to be secondary in nature. Okay, importance ನ ಬಗ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ವಾ. ಇಂಪಾರ್ಟೆನ್ಸ್ ಅಷ್ಟೊಂದು ಇರೋದಿಲ್ಲ, ಕನ್ಕ್ಲೂಷನ್ ಫಸ್ಟ್ ಇಂಪಾರ್ಟೆನ್ಸ್ ಇರುತ್ತೆ. ಇದೇ ಒಂದು ಚಿಕ್ಕ ಡಿಫರೆನ್ಸ್ ಇರುವಂಥದ್ದು, ಮತ್ತಿನ್ನೇನು ಅಲ್ಲ. ಓಕೆ, ಥರ್ಡ್ ಡೆಫಿನೇಷನ್ ನೋಡುವ. ಕೊರೋಲರಿ could for instance be a proposition which is incidentally proved. ಡೈರೆಕ್ಟ್ಲಿ ಪ್ರೂವ್ ಆಗೋದಿಲ್ಲ, ಇನ್ಸಿಡೆಂಟ್ಲಿ ಪ್ರೂವ್ಡ್ ವೈಲ್ ಪ್ರೂವಿಂಗ್ ಅನದರ್ ಪ್ರಪೋಸಿಷನ್. ಓಕೆ, ಸೊ ಅಲ್ಟಿಮೇಟ್ಲಿ ಏನು ಹೇಳೋದಂದ್ರೆ, ಲಾಜಿಕಲ್ ಕೊರೋಲರಿ ಈಸ್ ನಥಿಂಗ್ ಬಟ್ ಆನ್ ಇನ್ಫರೆನ್ಸ್, ಮತ್ತಿನ್ನೇನು ಅಲ್ಲ. ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಅಲ್ಟಿಮೇಟ್ಲಿ ಇಟ್ಸ್ ಅ ಇನ್ಫರೆನ್ಸ್ that follows directly from the proof that for another proposition. Okay, so it's nothing but a ಇನ್ಫರೆನ್ಸ್. ಇಷ್ಟೇ ನೀವು ನೆನ್ಪಿಡ್ಬೇಕಂತಂತೂ, ನೀವು ಏನು ತಲೆ ಕೆಡಿಸ್ಕೊಳ್ಬೇಕು ಅಂತ ಇಲ್ಲ. ಲಾಜಿಕಲ್ ಕೊರೋಲರಿ ಬಂದರೆ, ವಾಟ್ ಈಸ್ ದ ಲಾಜಿಕಲ್ ಕೊರೋಲರಿ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ನಥಿಂಗ್ ಬಟ್ ಯು ಹ್ಯಾವ್ ಟು ಗೋ ಫಾರ್ ದ ಇನ್ಫರೆನ್ಸ್. ಓಕೆ, ನೌ ಹೌ ಟು ಸಾಲ್ವ್ ಇನ್ಫರೆನ್ಸ್ ಕ್ವೆಶ್ಚನ್ಸ್.
ಓಕೆ, ಸೊ ಇಲ್ಲಿ ಫಸ್ಟ್ ಪಾರ್ಟ್ ನಾನು ನಿಮ್ಗೆ ಕೊಟ್ಟಿದ್ದೇನೆ ನೋಡಿ, ಇದು ನೋಡಿದ್ರಾ, ಈ ಪಾರ್ಟ್ ಎಲ್ಲ ಪ್ಯಾಸೇಜಸ್ಗಳಿಗೆ ಸೇಮ್ ಇರುತ್ತೆ ಅಲ್ವಾ. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೇನೆ ಹೇಗೆ ನೀವು ಸ್ಕಿಮ್ ಮಾಡಬೇಕು ಅಲ್ವಾ. ಸೊ ಸ್ಕಿಮ್ ಮಾಡುವಾಗ ನೀವು ಇಡೀ ಪ್ಯಾಸೇಜನ್ನು ಓದೋದಿಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಓದ್ತೀರಾ ಅಲ್ವಾ. ಕೆಲವೊಂದು ಚಿಕ್ಕ ಚಿಕ್ಕ ಫ್ಯಾಕ್ಟ್ಸ್ಗಳನ್ನು ಕೊಟ್ಟಿರ್ತಾರೆ ಅಲ್ವಾ, ಅಂಥದನ್ನು ಬಿಟ್ಟು ಬಿಡ್ತಾರೆ. ಯಾಕೆ? ಆ ಫ್ಯಾಕ್ಟ್ಸ್ಗಳು ಯಾವುದೋ ಒಂದು ಮೇನ್ ಐಡಿಯಾವನ್ನು ಸಪೋರ್ಟ್ ಮಾಡಲಿಕ್ಕೆ ಬರುವಂಥವು ಅಲ್ವಾ, ಅಂಥವುಗಳನ್ನು ಸ್ಕಿಪ್ ಮಾಡ್ತಾರೆ. ಒಂದು ವೇಳೆ ಅಂಥ ಸ್ಪೆಸಿಫಿಕ್ ಕ್ವೆಶ್ಚನ್ ಬಂದರೆ ನಿಮ್ಗೆ ಗೊತ್ತಿರುತ್ತೆ, ಓಕೆ ಸೊ ಇಲ್ಲೆಲ್ಲೋ ಕೊಟ್ಟಿದ್ದಾರೆ ಈ ಫ್ಯಾಕ್ಟ್ಸನ್ನು, ಅಲ್ಲಿಂದ ನಾನು ಓದಿದರೆ ಸಾಕು ಅಂತ ಅಲ್ವಾ, ಸ್ಪೆಸಿಫಿಕ್ ಟೈಪ್ ಆಫ್ ಕ್ವೆಶ್ಚನ್ಸ್ ಬಂದರೆ ಅಲ್ವಾ. ಸೊ ಬಟ್ ಇನ್ಫರೆನ್ಸ್ ಕ್ವೆಶ್ಚನ್ಸಿಗೆ ಯೂಶಲಿ ನೀವು ಇಡೀ ಪ್ಯಾರಾಗ್ರಾಫ್ನ ಓದಬೇಕಾಗತ್ತೆ. ಅಲ್ಲಿಂದ ನೀವೇನು ಮಾಡ್ಬೋದು, ಮೇನ್ ಐಡಿಯಾ ತಗೊಂಡು ಇದರಿಂದ ಏನಾಗಬಹುದು, ಮುಂದೆ ಏನಾಗಬಹುದು ಅಲ್ವಾ, ಮುಂದಿನದು ಯೋಚನೆ ಮಾಡುವಂಥದ್ದು. ಓಕೆ, ಸೊ ದೆರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಕನ್ಕ್ಲೂಷನ್ ಅಂಡ್ ಇನ್ಫರೆನ್ಸ್, ಸಾರಿ ಅಸಂಪ್ಷನ್ಸ್ ಮತ್ತು ಇನ್ಫರೆನ್ಸ್. ಓಕೆ, ಸೊ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಪ್ರಿಮೈಸ್ ಇದೆ. ಓಕೆ, ಅದನ್ನ ಒಂದ್ಸತಿ ಡಿಸ್ಕಸ್ ಮಾಡೋಣ. ಪ್ರಿಮೈಸ್ ಇದೆ ಅಂತ ಅಂದ್ಕೊಳ್ಳಿ, ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ಈ ಫ್ಯಾಕ್ಟ್ಸ್ಗಳ ಹಿಂದೆ ಕೆಲವೊಂದು ವಿಷಯಗಳನ್ನ ಬರಹಗಾರ ಏನ್ ಮಾಡ್ತಾನೆ, ಪ್ಯಾಸೇಜ್ ಬರ್ದಿರೋನು ಏನ್ ಮಾಡ್ತಾನೆ, ಟೇಕನ್ ಫಾರ್ ಗ್ರಾಂಟೆಡ್ ಅಲ್ವಾ, ಎಸ್ಯೂಮ್ ಮಾಡಿರ್ತಾನೆ. ಈ ಪ್ರಿಮೈಸ್ ಕೊಡೋದಕ್ಕೆ ನಾನು ಕೆಲವೊಂದು ಊಹೆಗಳನ್ನ ಮಾಡ್ತೀನಿ, ಜನರಿಗೆ ಇದು ಗೊತ್ತಿದೆ ಅಂತ ಯೋಚಿಸ್ತಾನೆ, ಅದು ಎಸಂಪ್ಷನ್. ಓಕೆ, ದೀಸ್ ಆರ್ ಎಸಂಪ್ಷನ್. ಓಕೆ, ಪ್ರಿಮೈಸ್ಗಳನ್ನ ಇಟ್ಕೊಂಡು ಓದುವವನು ಏನ್ ಮಾಡ್ತಾನೆ, ಈ ಬರಹಗಾರನ ಬಗ್ಗೆ ಕೆಲವೊಂದು ವಿಷಯಗಳನ್ನ ಊಹೆ ಮಾಡ್ತಾನೆ ಅಲ್ವಾ, ಕೆಲವು ವಿಷಯಗಳು ಗೊತ್ತಾಗತ್ತೆ ಅಲ್ವಾ, ಬರಹಗಾರನ ಉದ್ದೇಶ ಅದು ಇದೆಲ್ಲ ಗೊತ್ತಾಗುತ್ತೆ ಅಲ್ವಾ, ಏನನ್ನ ಪ್ರೂವ್ ಮಾಡ್ತಾ ಇದ್ದಾನೆ ಮುಂದೆ. ಓಕೆ, ದ್ಯಾಟ್ ಈಸ್ ನಥಿಂಗ್ ಬಟ್, ಓಕೆ ಸೊ ಪ್ರಿಮೈಸಿನ ಹಿಂದಕ್ಕೆ ನಾನು ನೋಡಿದ್ರೆ ಅಡಗಿ ಕೂತಿರುವಂತ ವಿಷಯಗಳೇನಾಗಿರ್ತಾರೆ, ಎಸಂಪ್ಷನ್ ಆಗಿರುತ್ತೆ. ಓಕೆ, ಆದ್ರೆ ಪ್ರಿಮೈಸ್ನಿಂದ ನಾನೇನಾದ್ರೂ ವಿಷಯಗಳನ್ನ ರೀಸನಿಂಗ್ ಮಾಡಿದ್ರೆ ಅದು ನಮ್ಮ ಕನ್ಕ್ಲೂಷನ್, ಇನ್ಫರೆನ್ಸ್ ಅದಾಗಿರುತ್ತೆ. ಓಕೆ, ಸೊ ದರ್ ಇಸ್ ಅ ಬೇಸಿಕ್ ಡಿಫರೆನ್ಸ್, ಇದು ಕೂಡ ಅಡಗಿರ್ಬೋದು. ಓಕೆ, ಬೋತ್ assumption is mostly it is hidden, but conclusion can be direct or hidden. ಓಕೆ, ಸೊ ಕನ್ಕ್ಲೂಷನ್ ಏನಾಗಿರುತ್ತೆ, ಒಂದೇ ಡೈರೆಕ್ಟ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅಥವಾ ಇಂಪ್ಲಿಸಿಟ್ ಅಂತ ಹೇಳ್ತೇವೆ ನಾವು, ಅಥವಾ ಇಂಡೈರೆಕ್ಟ್ ಆಗಿರುತ್ತೆ. ನೀವು ರೀಸನಿಂಗ್ ಹಾಕೊಂಡು ಯೋಚನೆ ಮಾಡಿ ಈ ಫ್ಯಾಕ್ಟ್ಸ್ಗಳನ್ನ ಹಿಂದೆ ಮುಂದೆ ನೋಡ್ಬಿಟ್ಟು ಏನನ್ನ ನಾನು ಪ್ರೂವ್ ಮಾಡಬಹುದು, ಯಾವುದು ಡೆಫಿನೆಟ್ಲಿ ಟ್ರೂ ಅಂತ ಹೇಳಬಹುದು. ಓಕೆ, ಸೊ ಆ ಕಾರಣಕ್ಕಾಗಿ ನಾನು ಹೇಳಿದ್ದೇನೆ ಒಂದು ಬ್ಯಾಡ್ ನೋಟ್ಸ್ ಅನ್ನ ತೆಗಿಬೇಕು ನೀವು. ಓಕೆ, ಸೊ ಅದರ ನಂತರ ನಾವೇನ್ ಮಾಡ್ತೇವೆ, ಇಷ್ಟು ಮಾಡಿದ ನಂತರ ಸ್ಕಿಮ್ ಮಾಡಿಬಿಟ್ಟು ಇಡೀ ಪ್ಯಾಸೇಜ್ ಅನ್ನು ಮುಂದೆ ಓದಿದ ನಂತರ ನಾವೇನ್ ಮಾಡ್ತೀವಿ, ಈ ಬ್ಯಾಡ್ ನೋಟ್ಸ್ಗಳಿಂದ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ ಅನ್ನ ಹುಡುಕ್ತೀವಿ. ಓಕೆ, ಸೊ ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡೋದನ್ನ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಓಕೆ, ನಾನು ಪ್ರೂಫ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ಇಲ್ಲಾಂದ್ರೆ ನಾವು ಬಯಾಸ್ಡ್ ಆಗಿರ್ತೀವಿ. ಕೆಲವೊಂದ್ಸತಿ ಏನಾಗುತ್ತೆ, ಓ ಇದು ಸರಿಯಾಗಿರೋ ತರ ಕಾಣ್ತಾ ಇದೆ, ನಾನು ಟಿಕ್ ಮಾಡಿಬಿಟ್ರೆ ಅದರ ನಂತರ 2-3 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಒಳ್ಳೆ ಎಕ್ಸ್ಪ್ಲನೇಷನ್ ಇದ್ರೆ ಅದನ್ನ ಮಿಸ್ ಮಾಡ್ತೀವಿ ಅಲ್ವಾ. ಸೊ ಅದನ್ನ ನಾನು ಹೇಳಿದ್ದೇನೆ ನಿಮ್ಗೆ ಮೊದಲೇ. ಸೊ ಆ ಕಾರಣಕ್ಕಾಗಿ ನಾನು ಏನ್ ಮಾಡ್ತೀನಿ, ಪ್ರಾಬಬ್ಲಿ ಟ್ರೂ, ಇಂತಹ ಪ್ರಾಬಬ್ಲಿ ಅಂದ್ರೆ ಏನು, ದೇರ್ ಇಸ್ ಅ ಚಾನ್ಸ್ ಇಟ್ ಈಸ್ ನಾಟ್ ಟ್ರೂ ಅಲ್ವಾ, ಕರೆಕ್ಟ್. ಸೊ ಅಂಥವುಗಳನ್ನ ನಾನು ಎಲಿಮಿನೇಟ್ ಮಾಡ್ತೀನಿ. Okay, because I want only definitely true type of statement to be my conclusion ಅಥವಾ inference. Is it okay? ಸೊ ಮುಂದಕ್ಕೆ ನೋಡೋಣ, ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ನಾನು ಬೇರೆ ಬೇರೆ ಇನ್ಫರೆನ್ಸ್ಗಳನ್ನ ತೆಗಿಬಹುದು ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫರೆನ್ಸಸ್. ಓಕೆ, ಸೊ ನೀವು ಇನ್ಫರೆನ್ಸಸ್ಗಳಲ್ಲಿ 2 ಟೈಪ್ ನೋಡಬಹುದು, ನಾನು ಹೇಳಿದೆ ಇವಾಗಲೇ. ಸೊ ಡೈರೆಕ್ಟ್ಲಿ ಪ್ಯಾಸೇಜ್ ಇಂದಲೇ ಗೊತ್ತಾಗತ್ತೆ ಅಲ್ವಾ, ಅಲ್ಲೇ ಕೊಟ್ಟಿರ್ತಾರೆ ಕಾನ್ಸಿಕ್ವೆನ್ಸಸ್ ಏನು ಅಂತ ಅಲ್ವಾ. ಸೊ ನೀವು ನೋಡ್ತೀರಾ, ಗಿವನ್ ಇನ್ಫರೆನ್ಸ್ ಇಸ್ ದ ಡೈರೆಕ್ಟ್ ಕಾನ್ಸಿಕ್ವೆನ್ಸಸ್ ಆಫ್ ಅ ಫ್ಯಾಕ್ಟ್. ಓಕೆ, ಅಂಡ್ ದೇರ್ ಫಾರ್ ಇಟ್ ಇಸ್ ಡೆಫಿನೆಟ್ಲಿ ಟ್ರೂ. ಓಕೆ, ಅಥವಾ ಗಿವನ್ ಇನ್ಫರೆನ್ಸ್ ಇಸ್ ಆಪೋಸಿಟ್ ಆಫ್ ಸಮಥಿಂಗ್, ಕಂಪ್ಲೀಟ್ಲಿ ಆಪೋಸಿಟ್. ಓಕೆ ಫೈನ್, ಒಂದೇ ಅದು ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ಆಗಿರುತ್ತೆ, ಆ ಟೈಮಲ್ಲಿ ಇಟ್ ಇಸ್ ಡೆಫಿನೆಟ್ಲಿ ಅನ್ ಇನ್ಫರೆನ್ಸ್, ಡೆಫಿನೆಟ್ಲಿ ಟ್ರೂ ಆಗಿರುತ್ತೆ. ಓಕೆ, ಅಥವಾ ಡೆಫಿನೆಟ್ಲಿ ನಾಟ್ ಅನ್ ಇನ್ಫರೆನ್ಸ್ ಅಂತ ಹೇಳ್ಬಹುದು ಅಲ್ವಾ. ಸೊ ದಟ್ ಈಸ್ ವೆನ್
Given inference is completely opposite of something that is very clearly mentioned in the passage. Okay, this is definitely false type of question. Okay, so ಒಂದು ವೇಳೆ ನಿಮ್ಗೆ ಕೇಳಿದ್ರೆ which is not a which among this is definitely false ಅಂತ ಕೇಳಿದ್ರೆ ಅಲ್ವಾ, ಸೊ ಆ ಟೈಪ್ ಅಲ್ಲಿ ಏನಾಗುತ್ತೆ, ಇನ್ಫರೆನ್ಸ್ ಏನಿದೆ ಅದೇನಾಗಿರುತ್ತೆ, ಅಥವಾ ನಿಮಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಾಗಿರುತ್ತೆ, ನಿಮಗೆ ಆಪ್ಷನ್ ಏನು ಕೊಟ್ಟಿರ್ತಾರೆ, ದ್ಯಾಟ್ ವಿಲ್ ಬಿ ಡೈರೆಕ್ಟ್ಲಿ ಆಪೋಸಿಟ್ ಆಫ್ ಸಮಥಿಂಗ್ ವಿಚ್ ಇಸ್ ಕ್ಲಿಯರ್ಲಿ ಮೆನ್ಷನ್ ಇನ್ ದ ಪ್ಯಾಸೇಜ್. ಓಕೆ, ದೀಸ್ ಆರ್, ಈ ರೀತಿಯ ಕ್ವೆಶ್ಚನ್ ಏನಿದೆ ಅದು ತುಂಬ ಈಸಿ ಆಗಿರುತ್ತೆ, ಯಾಕೆಂದರೆ ನಿಮಗೆ ಡೈರೆಕ್ಟಾಗಿ ಅದರಲ್ಲೇ ಕಾಣಲಿಕ್ಕೆ ಸಿಗೋವಂಥದ್ದು, ನಿಮಗೆ ಹೆಚ್ಚು ಯೋಚನೆ ಮಾಡಬೇಕು ಅಂತ ಇರೋದಿಲ್ಲ. ಓಕೆ, ಸೊ ದೀಸ್ ಆರ್ ಫೇರ್ಲಿ ಈಸಿಯರ್ ಟೈಪ್ ಆಫ್ ಕ್ವೆಶ್ಚನ್ಸ್. ಆದರೆ ನಿಮ್ಮ ಎಕ್ಸಾಮಲ್ಲಿ ಕೇಳುವಂಥದ್ದು ಟೈಪ್ 1 ಟೈಪ್ ಕ್ವೆಶನ್ ಅಲ್ಲ, ಟೈಪ್ 2 ಟೈಪ್ ಕ್ವೆಶನ್. ಓಕೆ, ಸೊ ನಾವೊಂದು ಕೆಲವೊಂದು ಎಕ್ಸಾಂಪಲ್ಗಳನ್ನ ಮೂಲಕ ಟೈಪ್ 1 ಟೈಪ್ ಇದು ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ದ ಪ್ಯಾಸೇಜ್ ಆರ್ ಸ್ಟೇಟ್ಮೆಂಟ್ ದಟ್ ಇಸ್ ಗಿವನ್. ಓಕೆ, ಸೊ ಇದನ್ನು ಓದಿ ಒಂದ್ಸತಿ ನೋಡಿ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ. ಸೊ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನು ನಾವು ನೋಡಿದ್ರೆ, ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಹೇಳಿದ್ದಾರೆ, 40s ಅಲ್ಲಿ, 40s ಅಂದ್ರೆ 1940s ಆಗುತ್ತೆ ಅಲ್ವಾ, ನ್ಯಾಷನಲೈಸೇಷನ್ ವಾಸ್ ಕನ್ಸಿಡರ್ಡ್ ಅ ಪ್ಯಾನಸಿಯಾ. ಪ್ಯಾನಸಿಯಾ ಅಂದ್ರೆ ಏನು? ಪ್ಯಾನಸಿಯಾ ಅಂದ್ರೆ ಏನು? ಪ್ಯಾನಸಿಯಾ ಅಂದ್ರೆ ಮದ್ದು, ಮದ್ದು ಅಂತ ಹೇಳ್ತೇವಲ್ವಾ, ಕರೆಕ್ಟ್, ಮಿರಕಲ್ ಡ್ರಗ್ ಅಂತ ಹೇಳ್ತೀವಲ್ವಾ, ಪ್ಯಾನಸಿಯಾ ಅಂದ್ರೆ ಅದೇ. ಓಕೆ, ಸೊಲ್ಯೂಷನ್ ಅಂತ ಹೇಳ್ಬಹುದು, ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀವಲ್ಲ ಅದು. ಓಕೆ, ಕೆಲವೊಂದ್ಸತಿ ನಿಮ್ಗೆ ಅರ್ಥ ಆಗೋದಿಲ್ಲ ಪ್ಯಾನಸಿಯಾ ಅಂದ್ರೆ ಏನು, ಕೆಲವೊಂದ್ಸತಿ ನಿಮಗೆ ಇದರಲ್ಲಿ ಬರುತ್ತೆ, ನ್ಯೂಸ್ ಪೇಪರಲ್ಲಿ ಬಂದೇ ಬರುತ್ತೆ ಇಂಥ ವರ್ಡ್ಗಳು. ಓಕೆ, ಸೊ ನ್ಯಾಷನಲೈಸೇಷನ್ ವಾಸ್ ಕನ್ಸಿಡರ್ಡ್ ದ ಪ್ಯಾನಸಿಯಾ ಫಾರ್ ಆಲ್ ಸೋಷಿಯಲ್ ಇಕನಾಮಿಕ್ ಇಲ್ಸ್ ಅಲ್ವಾ, ಯಾವ್ಯಾವುದು ಕೆಡುಕುಗಳಿದ್ವು ಅಲ್ವಾ, ಸಾಮಾಜಿಕ ಮತ್ತು ಆರ್ಥಿಕ ಕೆಡುಕುಗಳಿದ್ವು, ಅದಕ್ಕೆ ಒಂದು ರೀತಿಯಲ್ಲಿ ಸೊಲ್ಯೂಷನ್ ಅಥವಾ ಮದ್ದು ಅಂತ ಹೇಳ್ತಾ ಇದ್ರು. ಯಾವುದು? ನ್ಯಾಷನಲೈಸೇಷನ್ ಅಲ್ವಾ, ರಾಷ್ಟ್ರೀಕರಣ. ಸೊ ಹವೆವರ್ ಇಟ್ ಫೇಲ್ಡ್ ಟು ಇಂಪ್ರೂವ್ ಸಬ್ಸ್ಟಾನ್ಷಿಯಲಿ ದ ಸೋಷಿಯಲ್ ಎಕನಾಮಿಕ್ ಸಿಚುವೇಶನ್ಸ್ ಆಫ್ ಸಮ್ ಕಂಟ್ರೀಸ್. ಓಕೆ, ಆದರೂ ಕೂಡ ಏನಾಯ್ತು, ಇಟ್ ಫೇಲ್ಡ್ ಟು ಇಂಪ್ರೂವ್ social economic situations in some countries, not all countries, right? So similarly ಇಲ್ಲಿ ಕೊಟ್ಟಿದ್ದಾರೆ ಏನು, which of the following can be inferred from the passage? Nationalization was not able to remove the disparities from the society in some countries. Some countries were not mature enough to reap benefits of nationalization. Nationalization has been a dismal failure across the world. The implementation of the program was not planned. ಮತ್ತು ಲಾಸ್ಟ್, ಸೆಕೆಂಡ್ ವರ್ಲ್ಡ್ ವಾರ್ ಡಿಸ್ರಪ್ಟೆಡ್ ದ ಪ್ರಾಸೆಸ್. ಓಕೆ, ಸೊ ಇದನ್ನು ನೋಡೋಣ ಏನಾಗತ್ತೆ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇನ್ ದ 40s ನ್ಯಾಷನಲೈಸೇಷನ್ ವಾಸ್ ಕನ್ಸಿಡರ್ಡ್ ಪ್ಯಾನಸಿಯಾ ಅಲ್ವಾ. ಸೊ ದ ಸಬ್ಜೆಕ್ಟ್ ಏನಾಯ್ತು ಇಲ್ಲಿ, ಇಟ್ಸ್ ಅಬೌಟ್ ನ್ಯಾಷನಲೈಸೇಷನ್. ದ ಬಿಗ್ ಐಡಿಯಾ ಇಸ್ ವಾಟ್, ನ್ಯಾಷನಲೈಸೇಷನ್ failed to improve social economic situations, even though it was considered a solution for all social economic ills. Okay, and lastly it is only in some countries it failed, in other countries it may have. Okay, ನಮ್ಗೆ ಗೊತ್ತಿಲ್ಲ, ಅದರ ಕೊಟ್ಟಿಲ್ಲ ನಮಗೆ ನ್ಯಾಷನಲೈಸೇಷನ್ ವರ್ಕ್ ಆಗಿದೆ ಅಂತ ಅಲ್ವಾ, ಇಷ್ಟು ಗೊತ್ತಿದೆ. ಸಮ್ ಕಂಟ್ರೀಸ್ ಅಲ್ಲಿ ಅದು ಇಂಪ್ರೂವ್ ಮಾಡಲಿಕ್ಕೆ ಫೇಲ್ ಆಯ್ತು, ಅದು ಡೆಫಿನೆಟ್ಲಿ ನಮಗೆ ಗೊತ್ತಾಗಿದೆ. ಓಕೆ, ಸೊ ಇಲ್ಲಿ ನೋಡಿ, ನ್ಯಾಷನಲೈಸೇಷನ್ ವಾಸ್ ನಾಟ್ ಏಬಲ್ ಟು ರಿಮೂವ್ ದ ಡಿಸ್ಪ್ಯಾರಿಟೀಸ್ ಫ್ರಮ್ ದ ಸೊಸೈಟಿ ಇನ್ ಸಮ್ ಕಂಟ್ರೀಸ್. ಇಸ್ ಇಟ್ ಅ ವ್ಯಾಲಿಡ್ ಇನ್ಫರೆನ್ಸ್? ಎಸ್ ಅಲ್ವಾ, ನ್ಯಾಷನಲೈಸೇಷನ್ ಸಬ್ಜೆಕ್ಟ್ ಓಕೆ ವಾಸ್ ನಾಟ್ ಏಬಲ್ ಟು ರಿಮೂವ್ ಅಲ್ವಾ, ಫೇಲ್ಡ್ ಟು ಇಂಪ್ರೂವ್ ಇಲ್ಲಿಂದ ಬರುತ್ತೆ, ಹೌದಾ ಅಲ್ವಾ, ನಾಟ್ ಏಬಲ್ ಟು ರಿಮೂವ್ ಡಿಸ್ಪ್ಯಾರಿಟೀಸ್ ಅಲ್ವಾ, ಕರೆಕ್ಟ್, ಡಿಸ್ಪ್ಯಾರಿಟೀಸ್. ಇಲ್ಲಿ ನೋಡಿ, ಡಿಫರೆನ್ಸಸ್, ಇದನ್ನ ಇಂಪ್ರೂವ್ ಮಾಡಬೇಕಾದ್ರೆ ಏನಾದರೂ ಡಿಫರೆನ್ಸ್ ಇರಬೇಕಲ್ವಾ, ಅದೇ ಡಿಸ್ಪ್ಯಾರಿಟೀಸ್ ಫ್ರಮ್ ಸೊಸೈಟಿ. ಸೋಷಿಯೋ ಎಕನಾಮಿಕ್ ಸಿಚುವೇಶನ್ಸ್ ಅಂತ ಹೇಳುವಾಗ ಏನು, ಸೊಸೈಟಿಲಿ ಆಗುವಂಥದ್ದು ಇನ್ ಸಮ್ ಕಂಟ್ರೀಸ್, ಅಷ್ಟೇ ನಾನು ಹೇಳುವಂಥದ್ದು. ಓಕೆ, ಸೊ ಇಟ್ ವಾಸ್ ನಾಟ್ ಏಬಲ್ ಟು ರಿಮೂವ್ ದ ಡಿಫರೆನ್ಸಸ್ ಇನ್ ಸೊಸೈಟಿ ಇನ್ ಸಮ್ ಕಂಟ್ರೀಸ್, ನಾಟ್ ಆಲ್ ಕಂಟ್ರೀಸ್. ಅದೇ ನೀವು ನೋಡಿದ್ರೆ
ಆಪ್ಷನಲ್ ನೋಡಿದ್ರೆ ಸಮ್ ಕಂಟ್ರೀಸ್ ವೇರ್ ನಾಟ್ ಮೆಚೋರ್ ಇನಫ್ ಟು ರೀಪ್ ಬೆನಿಫಿಟ್ಸ್ ಆಫ್ ನ್ಯಾಷನಲೈಸೇಷನ್. ಇಲ್ಲಿನ ನಾವು ಅದನ್ನ ಯೋಚನೆ ಮಾಡೋದಕ್ಕಾಗತ್ತಾ? ಇಲ್ಲ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಡೈರೆಕ್ಟ್ಲಿ ಗಿವನ್. ನಾವು ಲುಕ್ ಎಟ್ ಸ್ಟೇಟ್ಮೆಂಟ್ ನಂಬರ್ ಬಿ. ಸಮ್ ಕಂಟ್ರೀಸ್ ವೇರ್ ನಾಟ್ ಮೆಚೋರ್ ಇನಫ್ ಹೇಳೋದಕ್ಕಾಗತ್ತಾ? ನಾಟ್ ಮೆಚೋರ್ ಅಂತ. ಇಸ್ ಇಟ್ ರಿಯಲಿ ಗಿವನ್ ಇನ್ ದ ಪ್ಯಾಸೇಜ್ ಅಲ್ವಾ? ನಾವು ಪ್ಯಾಸೇಜ್ ಅಲ್ಲಿ ಸ್ಟಿಕ್ ಆಗಿರಬೇಕು ಅಲ್ವಾ? ಸೊ ಇಲ್ಲಿ ನಾವು ಅಂತಹ ರೀಸನಿಂಗ್ ಅನ್ನ ಹಾಕುವಂಥದ್ದು ಸರಿ ಅಲ್ಲ. Okay, so that's why this is not a valid inference. Look at option number C. Nationalization has been a dismal failure across the world. Alva, ee word across ideyalla, it is a failure. We can't say dismal also. This word is also a very negative type of ನಾವೇನು ಹೇಳ್ತೇವೆ ಎಕ್ಸಾಜರೇಷನ್ ಅಂತ ಹೇಳಿದ್ವಿ ಅಲ್ವಾ? ಆಲ್, ನಾನು ಹೇಳಿದೆ ಎಸಂಪ್ಷನ್ ಅಲ್ಲಿ ಹೇಳಿದೆ ಆಲ್, ನನ್, ನೆವರ್, ಇಂತಹ ಸ್ವೀಪಿಂಗ್ ಜನರಲೈಸೇಷನ್ ಬಂದಾಗ ನಾವೇನ್ ಮಾಡಬೇಕು? ಕೇರ್ಫುಲ್ ಆಗಿರಬೇಕು. ಯೂಶಲಿ ಇಟ್ ವಿಲ್ ಬಿ ರಾಂಗ್. ಓಕೆ, ಯೂಶಲಿ ನಾಟ್ ಆಲ್ ದ ಟೈಮ್. ಓಕೆ, ಸೊ ಯು ಹ್ಯಾವ್ ಟು ಥಿಂಕ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ವ್ಯಾಲಿಡ್ ದಿಸ್ ಥಿಂಗ್. ವೈ ವ್ಯಾಲಿಡ್ ಇನ್ಫರೆನ್ಸ್? ವೈ? ಸಮ್ ಅಂತ ಕೊಟ್ಟಿದೆ ಇಲ್ಲಿ ಅಕ್ರಾಸ್ ದ ವರ್ಲ್ಡ್. ಅಕ್ರಾಸ್ ದ ವರ್ಲ್ಡ್ ಅಂದ್ರೆ ಏನು? ಎಲ್ಲ ಕಡೆ ಅಲ್ವಾ? ದ್ಯಾಟ್ ಈಸ್ ನಾಟ್ ದ ಕೇಸ್, ರೈಟ್? ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ವ್ಯಾಲಿಡ್ inference. What about the fourth one? The implementation of the program was not planned. ಏನದು ಪ್ಲಾನಿಂಗ್ ನ ಬಗ್ಗೆ ಏನಾದರೂ ಹೇಳಿದಾರೆ ಇಲ್ಲಿ, ರೈಟ್? ಸೊ ದಿಸ್ ಇಸ್ ದ ಸ್ಕೋಪ್ ಟ್ರ್ಯಾಪ್. ಓಕೆ, ದಿಸ್ ಇಸ್ ದ ಟೈಪ್ ಆಫ್ ಅ ಸ್ಕೋಪ್ ಟ್ರ್ಯಾಪ್ ಅಲ್ವಾ? ಸ್ಕೋಪ್ ಮಿತಿಯನ್ನು ಮೀರಿ ನಾವೇನೋ ಹೇಳ್ತಾ ಇದೀವಿ ಇದು ಟ್ರೂ ಆಗಿರುತ್ತೆ ಅಂತ. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಅ ವ್ಯಾಲಿಡ್ ಇನ್ಫರೆನ್ಸ್. ವಾಟ್ ಅಬೌಟ್ ದ ಲಾಸ್ಟ್ ಒನ್? ಇದ್ರ ಬಗ್ಗೆ ಏನು ಕೊಟ್ಟೇ ಇಲ್ಲ, right? Second World War disrupted the process. Nothing is mentioned. Just because it has mentioned 40s ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು, ಆ ಕಾರಣದಲ್ಲಿ ಹೀಗಾಯಿತು. ನೀವು ನೋಡ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ 1945 ಅಲ್ಲಿ ಮುಗಿದೋಗಿದೆ. ಅದ ನಂತರ 5 ವರ್ಷ ಇಲ್ವಾ? 40s ಅಲ್ಲಿ ನೋಡುವಾಗ ಅರ್ಧ ವಾಸಿ ಇದನ್ನ ನಾವು ಬಿಟ್ಟೇ ಬಿಡ್ತೀವಿ ಅಲ್ವಾ? ಸೊ ಈವನ್ ದೋ ಯು ನೋ ಮೋರ್ ಅಬೌಟ್ 40s when ಸೆಕೆಂಡ್ ವರ್ಲ್ಡ್ ವಾರ್ ವಾಸ್ ಹ್ಯಾಪನಿಂಗ್, ಅದನ್ನೆಲ್ಲ ಓದಿದ್ದೀರಾ, ಬಟ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಪ್ಯಾಸೇಜ್. ಸೊ ನಮ್ಮ ಪಾಕೆಟ್ ಇಂದ ನಾವು ಯಾವುದನ್ನು ಆಡ್ ಮಾಡಬಾರ್ದು ಓದುವಾಗ. ಓಕೆ, ಇಟ್ ಶುಡ್ ಬಿ ಪ್ಯೂರ್ಲಿ ಬೇಸ್ಡ್ ಆನ್ ದ ಪ್ಯಾಸೇಜ್ ಅಂಡ್ ದ ಫ್ಯಾಕ್ಟ್ಸ್ ದಟ್ ಆರ್ ಗಿವನ್ ಇನ್ ದ ಪ್ಯಾಸೇಜ್. ದಟ್ಸ್ ವೈ ಇ ಈಸ್ ಆಲ್ಸೋ ನಾಟ್ ಅ ವ್ಯಾಲಿಡ್ ಇನ್ಫರೆನ್ಸ್. ಇಸ್ ಇಟ್ ಓಕೆ? ನೆಕ್ಸ್ಟ್, ಟೈಪ್ 2 ಕ್ವೆಶ್ಚನ್ಸ್. ಓಕೆ, ಇನ್ಫರೆನ್ಸ್ ಅಲ್ಲಿ ಟೈಪ್ 2 ಇರುತ್ತೆ, ಇಲ್ಲಿ ಇಂಡೈರೆಕ್ಟ್ಲಿ ಕಾಣುತ್ತೆ. ಓಕೆ, ಸೊ ಫಸ್ಟ್ ಪಾರ್ಟ್ ಅಲ್ಲಿ ನಾವು ನೋಡಿದ್ವಿ ಇಟ್ ವಾಸ್ ವೆರಿ ಡೈರೆಕ್ಟ್ಲಿ ವಿಸಿಬಲ್. ಓಕೆ, ಸೊ ಆ ಎರಡು ಸ್ಟೇಟ್ಮೆಂಟ್ ಅನ್ನು ಒಟ್ಟಿಗೆ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಶೀದಾ ಅಲ್ವಾ? ಇಲ್ಲಿ ಏನಾಗುತ್ತೆ? ಇಲ್ಲಿ ಇಂಡೈರೆಕ್ಟ್ಲಿ ಸ್ವಲ್ಪ ಲಾಜಿಕ್ ಅನ್ನು ಹಾಕಬೇಕಾಗತ್ತೆ. ನಿಮಗೆ ಕರೆಕ್ಟಾಗಿ ಕಾಣೋದಕ್ಕೆ ಸಿಗೋದಿಲ್ಲ, ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಆಲ್ ಕಂಟ್ರೀಸ್ ಹ್ಯಾವಿಂಗ್ ಲಾರ್ಜ್ ಪಾಪ್ಯುಲೇಷನ್ ಆರ್ ಗಿವಿಂಗ್ ಪ್ರಯಾರಿಟಿ ಟು ಫ್ಯಾಮಿಲಿ ಪ್ಲಾನಿಂಗ್. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ? ಕಂಟ್ರೀಸ್ ವಿತ್ ಲಾರ್ಜ್ ಪಾಪ್ಯುಲೇಷನ್ ಗಿವ್ ಪ್ರಯಾರಿಟಿ ಅಷ್ಟೇ ಹೇಳಿದಾರಲ್ವಾ? ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಇನ್ಫರೆನ್ಸ್? ಫ್ಯಾಮಿಲಿ ಪ್ಲಾನಿಂಗ್ ಇಸ್ ಗಿವನ್ ಪ್ರಯಾರಿಟಿ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಪ್ರಯಾರಿಟಿ ಕೊಡ್ತಾರೆ ಅಂತ. ಯಾಕೆ? ಇಲ್ಲಿಂದ ಬರುತ್ತೆ ನೋಡಿ, ಸ್ವಲ್ಪ ಲಾಜಿಕ್ ಹಾಕ್ಬೇಕು. ಇಲ್ಲಿ ಆಲ್ ಕಂಟ್ರೀಸ್ ಅಂತ ಹೇಳುವಾಗ ಆಲ್ ಕಂಟ್ರೀಸ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಆಲ್ ಕಂಟ್ರೀಸ್. ಓಕೆ, ಸೊ ಇಂಡಿಯಾ, ಯು ನೋ ದ ಫ್ಯಾಕ್ಟ್ ದಟ್ ಇಂಡಿಯಾ ಇಸ್ ಅ ಕಂಟ್ರಿ ವಿತ್ ಲಾರ್ಜ್ ಪಾಪ್ಯುಲೇಷನ್. ಓಕೆ, ಸೊ ಅದು ಕೂಡ ಈ ಆಲ್ ಕಂಟ್ರೀಸ್ ಅಲ್ಲಿ ಬರುತ್ತೆ, ಹೌದಲ್ವಾ? ಸೊ ಇಂಡಿಯಾ, ಬಿಕಾಸ್ ಇಟ್ ಈಸ್ ಅ nation with large population, it must give family planning a priority. ಮೊದಲು ಪ್ರಯಾರಿಟಿ ಕೊಡಬೇಕು. ಸೊ ಈ ಲಾಜಿಕ್ ಇದೆಯಲ್ಲ, ಆಲ್ ಕಂಟ್ರೀಸ್ ನ ಜೊತೆ ಇಂಡಿಯಾವನ್ನು ಜೋಡಿಸೋದು ಅಲ್ವಾ? ಆ ಕಾರಣದಿಂದಾಗಿ ಪಾಪ್ಯುಲೇಷನ್ ಹೆಚ್ಚಾಗಿರೋದ್ರಿಂದ ನಾನು ಪ್ರಯಾರಿಟಿ ಕೊಡುವಂಥದ್ದು. ದಿಸ್ ರೀಸನಿಂಗ್ ಈಸ್ ರಿಕ್ವೈರ್ಡ್. ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ವಿಸಿಬಲ್, ವಿ ಹ್ಯಾವ್ ಟು ಇಂಡೈರೆಕ್ಟ್ಲಿ ರೀಸನ್. ಓಕೆ, ಫೈನ್. ಸೊ ರಿಮೆಂಬರ್, ಸ್ಟೇಟ್ಮೆಂಟ್ ಡಸ್ ನಾಟ್ ಮೆನ್ಷನ್ ಇಂಡಿಯಾ, so we need some logic. Okay, so assumption is ಇದರ ಮಧ್ಯದಲ್ಲಿ ಏನು ಬರುತ್ತೆ ನಿಮಗೆ ರೀಸನಿಂಗ್ ಮಾಡೋದಕ್ಕೆ? ರೀಸನಿಂಗ್ ಮಾಡೋದ್ರ ಮಧ್ಯದಲ್ಲಿ ನಿಮಗೆ assumptions ಬರುತ್ತೆ. So we assume that India also has large population. Okay, ನಾವು ಓದಿದ್ದೀವಿ, ನೋಡಿದ್ದೀವಿ ಅಲ್ವಾ? So this is the assumption, India also has a large population, therefore the inference must be true. It will give priority to family planning. Is it okay? Next, ಡಿಫ್ರೆಂಟ್ ಟೈಪ್ಸ್ ಇದೆ. ಇಂಡೈರೆಕ್ಟ್ ಅಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ಯಾಂಡರ್ಡ್ ಟೈಪ್ಸ್ ಬರುತ್ತೆ, ಹೇಗೆ ನೋಡೋಂತ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಕೇಸಸ್, ಇದು ಟೈಪ್ 2 ಅಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು. ಓಕೆ, ಒಂದಿರುತ್ತೆ ಆಕ್ಷನ್ ಕೊಟ್ಟಿರ್ತಾರೆ, ಅದರ ಹಿಂದಿರುವಂತಹ ಮೋಟಿವ್
ಅಥವಾ ಅದರ ಹಿಂದೆ ಇರುವಂತಹ, ನೀವು ನೋಡ್ತೀರಲ್ವಾ, ಯಾರಾದರೂ ಕಳ್ಳತನ ಮಾಡಿದ್ರೆ ಅವ್ರಿಗೆ ಯಾತಕ್ಕಾಗಿ ಹಾಗೆ ಮಾಡಿದ್ರು, ವಾಟ್ ಈಸ್ ದ ಮೋಟಿವ್ ಅಲ್ವಾ, ಕರೆಕ್ಟ್, ಇವರನ್ನ ಕಳ್ಳತನ ಮಾಡೋದಕ್ಕೆ ಏನು ಕಾರಣವಾಯಿತು ಅಂತ ಹೇಳುವಂಥದ್ದು. ಓಕೆ, ಸೊ ಮೋಟಿವ್ ಬಿಹೈಂಡ್ ಸಮ್ ಆಕ್ಷನ್ ಅಲ್ವಾ. ಸೊ ನೀವು ನೋಡಿದ್ರೆ ಇಫ್ ಆಕ್ಷನ್ ಅಂಡರ್ಟೇಕನ್ ಈಸ್ ಆಲ್ವೇಸ್ ಇಸ್ ಇಂಪಾರ್ಟೆಂಟ್. ಓಕೆ, ವಿತ್ ಅ ಪರ್ಟಿಕ್ಯುಲರ್ ಮೋಟಿವ್, ಒಂದು ರೀತಿಯ ಮೋಟಿವ್. ಓಕೆ, ದೆನ್ ದ ಮೋಟಿವ್ ಮಸ್ಟ್ ಎಕ್ಸಿಸ್ಟ್. ಓಕೆ, ಸೊ ದ ಇನ್ಫರೆನ್ಸ್ ಆನ್ ದಟ್ ಮೋಟಿವ್ ಇಸ್ ಆಲ್ವೇಸ್ ಟ್ರೂ. ನಿಮಗೆ ಕೊಟ್ಟಿರ್ತಾರೆ, ನಿಮ್ಗೆ ಎಕ್ಸಾಂಪಲ್ ಏನು ಕೊಟ್ಟಿರ್ತಾರೆ, ಈ ಆಕ್ಷನ್ ಅನ್ನು ಕೊಟ್ಟಿರ್ತಾರೆ. ಓಕೆ, ಆದ್ರೆ ನಿಮ್ಗೆ ಗೊತ್ತದು ಆ ಆಕ್ಷನ್ ತಗೊಂಡ್ರೆ ಈ ಒಂದು ಪರ್ಟಿಕ್ಯುಲರ್ ಉದ್ದೇಶ ಯಾವಾಗಲೂ ಪೂರೈಕೆ ಆಗೇ ಆಗುತ್ತೆ. ಓಕೆ, ಸೊ ಮೈ ಇನ್ಫರೆನ್ಸ್ ಇಸ್ ದಿಸ್ ಪರ್ಟಿಕ್ಯುಲರ್ ಮೋಟಿವ್, ದಟ್ಸ್ ಆಲ್. ಓಕೆ, ಸೊ ಈ ಒಂದು ಪ್ಯಾಸೇಜ್ ನಿಮ್ಗೆ ಅರ್ಥ ಆಗುತ್ತೆ. The government of India has announced extremely attractive incentives to promote small scale industries, okay, in rural areas, rural area for the current year. This decision is perceived by many as a very timely incentive in the right direction to motivate people. Idu motivate bere bere. Okay, to motivate people for establishing SSIs in ರೂರಲ್ ಏರಿಯಾಸ್. ಓಕೆ, ಸೊ ಇಲ್ಲಿ ಇನ್ಫರೆನ್ಸಸ್ಗೆ ಬಂದರೆ, ರೈಟ್, ಏನು ಹೇಳಿದ್ದಾರೆ, ಗವರ್ಮೆಂಟ್ ಏನು ಮಾಡಿದ್ದಾರೆ, ಕೆಲವೊಂದು ಪ್ರೋಗ್ರಾಮ್ ಅನ್ನು ತಂದಿದ್ದಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ರೂರಲ್ ಏರಿಯಾಗಳಲ್ಲಿ ಮಾಡೋದಕ್ಕೆ ಅಲ್ವಾ. ಜನರು ಹೇಳ್ತಾ ಇದ್ದಾರೆ ರೂರಲ್ ಏರಿಯಾಗಳಲ್ಲಿ SSIಗಳನ್ನು ಕಟ್ಟೋದಕ್ಕೆ ಅಲ್ವಾ, ಫ್ಯಾಕ್ಟ್ರಿಗಳನ್ನು ಹಾಕೋದಕ್ಕೆ ಜನರಿಗೆ ಹುರಿದುಂಬಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಮೋಟಿವೇಟ್ ಪೀಪಲ್ ಅಲ್ವಾ, ಅವ್ರಿಗೆ ಸ್ವಲ್ಪ ಪುಷ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ವಾ. ಸುಲಭ ಆಗುತ್ತೆ, ಅವರು ಅಲ್ಲಿ ಹೋಗಿ ರೂರಲ್ ಏರಿಯಾಗಳಲ್ಲಿ, ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಜನರಿಗೆ ಒಳಿತಾಗುವಂತಹ ಕೆಲವೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಹಾಕ್ಬಹುದು ಅಂತ. ಓಕೆ, ಇನ್ಫರೆನ್ಸ್ ನೋಡಿ, ಕನ್ಕ್ಲೂಷನ್ ನಾನು ಏನು ಹೇಳ್ಬೋದು, ಗವರ್ಮೆಂಟ್ ಈಸ್ ಕೀನ್ ಟು ಡೆವಲಪ್ ರೂರಲ್ ಏರಿಯಾಸ್ ಅಲ್ವಾ. ಸೊ ನನ್ಗೆ ಗೊತ್ತಿದೆ ಸ್ಮಾಲ್, ಒಂದು ವೇಳೆ ಪ್ರಮೋಷನ್ ಮಾಡುವಂಥದ್ದು, ಗವರ್ಮೆಂಟ್ ಯೂಶಲಿ ಪ್ರಮೋಟ್ ಸಮ್ ಥಿಂಗ್ಸ್, ಓಕೆ, ವಿಚ್ ಬೆನಿಫಿಟ್ ದ ಪೀಪಲ್, ರೈಟ್. ಗವರ್ಮೆಂಟಿಗೆ ಜನರ ಒಳಿತು ಮಾಡೋದು ಉದ್ದೇಶ ಆಗಿರ್ತದೆ, ಮೋಟಿವ್ ಅಲ್ವಾ. ಸೊ ಗವರ್ಮೆಂಟ್ ಆಕ್ಷನ್ ಈಸ್ ಯೂಶಲಿ ಟುವರ್ಡ್ಸ್ ವಾಟ್, ಪರ್ಟಿಕ್ಯುಲರ್ ಮೋಟಿವ್ ಈಸ್ ವಾಟ್, ಡೆವಲಪ್ಮೆಂಟ್ ಆಫ್ ಪೀಪಲ್, ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ, ರೈಟ್, ಡೆವಲಪ್ಮೆಂಟ್ ಅಥವಾ ಜನರ ಒಳಿತು. ಓಕೆ, ಬೆಟರ್ಮೆಂಟ್ ಆಫ್ ಪೀಪಲ್, ರೈಟ್. ಡು ಯು ಅಂಡರ್ಸ್ಟ್ಯಾಂಡ್ ದಿಸ್? ಓಕೆ, ಸೊ ಗವರ್ಮೆಂಟ್ ಆಕ್ಷನ್ ಆಲ್ವೇಸ್ has a motive of development, correct? Fine. So development must exist. So ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನು ಮಾಡ್ತಾ ಇದ್ದಾರೆ, ದಟ್ ಇಸ್ ದ ಆಕ್ಷನ್, ರೈಟ್. ಇಟ್ ಈಸ್ ವಿತ್ ದ ಮೋಟಿವೇಶನ್ ಆಫ್ ವಾಟ್, ಡೆವಲಪಿಂಗ್ ದ rural areas. So keen to, right? So government is keen to develop rural areas. So this is a valid inference. Do you understand action ಮತ್ತು motive? Okay, so ಅದೇ ರೀತಿಯಲ್ಲಿ ನೋಡಿ, government wants to increase unemployment. Okay, so ಇದರ ಉಲ್ಟಾ ನೋಡಿ, ಈ ಸ್ಟೇಟ್ಮೆಂಟ್ ಅಲ್ಲಿ ಇದರ ಉಲ್ಟಾ ಇದೆ. Okay, so if the action ಓಕೆ, ಇಲ್ಲಿ ನೋಡಿ, ಈ ಆಲ್ವೇಸ್ ಬದಲಿಗೆ ನೆವರ್ ವಿತ್ ದ ಪರ್ಟಿಕ್ಯುಲರ್ ಮೋಟಿವ್ ಹೀಗಿದ್ರೆ, ಓಕೆ. ಸೊ ಆಕ್ಷನ್ ಏನ್ ಮಾಡ್ತಾ ಇದ್ದೇವೆ, ಇದು ನೆವರ್ ಆಗಿರುತ್ತೆ ವಿತ್ ಅ ಪರ್ಟಿಕ್ಯುಲರ್ ಮೋಟಿವ್. ಅಂತ ಟೈಮಲ್ಲಿ ವಿಲ್ ಮೋಟಿವ್ ನೆವರ್ ಎಕ್ಸಿಸ್ಟ್, ಇರೋದೇ ಅಲ್ಲ, ಕಂಪ್ಲೀಟ್ಲಿ ಫಾಲ್ಸ್ ಆಗಿರುತ್ತೆ, ಆಲ್ವೇಸ್ ಫಾಲ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಗವರ್ಮೆಂಟ್ ವಾಂಟ್ಸ್ ಟು ಇನ್ಕ್ರೀಸ್ ಅನ್ಎಂಪ್ಲಾಯ್ಮೆಂಟ್. ಜನರು ಅನ್ಎಂಪ್ಲಾಯ್ಮೆಂಟ್ ನಿಮ್ಗೆ ಗೊತ್ತಿದೆ, ಜನರಿಗೆ ತೊಂದರೆ ಕೊಡುವಂತ ವಿಷಯ ಅಲ್ವಾ. ಗವರ್ಮೆಂಟ್ಗೆ ಜನರಿಗೆ ತೊಂದರೆ ಕೊಡೋದಕ್ಕೆ ಬೇಡ ಯೂಶಲಿ ಅಲ್ವಾ, ರೈಟ್. ಸೊ ಇಟ್ ಆಲ್ವೇಸ್ ಟ್ರೈಸ್ ಟು ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್, ರೈಟ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಏನೋ ಆಪೋಸಿಟ್ ಕೊಟ್ಟಿದ್ದಾರೆ. ಸೊ ಆಕ್ಷನ್ ತಗೊಂಡಂಥದ್ದು, ಓಕೆ, ಇಟ್ ಈಸ್ ನೆವರ್ ಡನ್ ವಿತ್ ದ ಪರ್ಟಿಕ್ಯುಲರ್ ಮೋಟಿವ್. ಇಲ್ಲಿ ಆಕ್ಷನ್ ಏನು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಹಾಕುವಂಥದ್ದು. ಅನ್ಎಂಪ್ಲಾಯ್ಮೆಂಟ್ ಹೆಚ್ಚು ಮಾಡೋದಕ್ಕೆ ಹಾಕ್ತಾರೆ ಯಾವಾಗಲೂ, ಇಟ್ ಈಸ್ ನೆವರ್ ದ ಕೇಸ್, ರೈಟ್. ಆಗೋದೇ ಇಲ್ಲ. ಸೊ motive never exists, it will not exist at all, definitely not exist.
ಓಕೆ, ಸೊ ಒಂದು ವೇಳೆ ಡೆಫಿನೆಟ್ಲಿ ನಾಟ್ ಅನ್ ಇನ್ಫರೆನ್ಸ್ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ನಾಟ್ ಇನ್ಫರೆನ್ಸ್ ಅಂತ ಕೇಳಿದ್ರೆ ಇದು. ಓಕೆ, ಸೊ ದಿಸ್ ಇಸ್ ನೆವರ್ ಅನ್ ಇನ್ಫರೆನ್ಸ್. ಓಕೆ, ಇಟ್ ಇಸ್ ನಾಟ್ ಅನ್ ಇನ್ಫರೆನ್ಸ್, ನೆವರ್. ಓಕೆ, ಡೆಫಿನೆಟ್ಲಿ ಫಾಲ್ಸ್ ಅಂತ ಕೇಳಿದ್ರೆ ದಿಸ್ ವಿಲ್ ಬಿ ದಿ ಆನ್ಸರ್. ಡೆಫಿನೆಟ್ಲಿ ಟ್ರೂ ವಿಲ್ ಬಿ ದಿಸ್ ಪರ್ಟಿಕ್ಯುಲರ್ ಆನ್ಸರ್. ಓಕೆ, ಡು ಯು ಅಂಡರ್ಸ್ಟ್ಯಾಂಡ್ ದಿಸ್? ಆಕ್ಷನ್ ಮತ್ತು ಮೋಟಿವ್. ಓಕೆ, ಯಾವುದೇ ಒಂದು ಕಾರ್ಯ ಮತ್ತು ಅದರ ಹಿಂದೆ ಇರುವಂತಹ ಉದ್ದೇಶ. ಓಕೆ, ದಿಸ್ ಇಸ್ ದ ಲಾಜಿಕ್ ಫಾರ್ ಆಕ್ಷನ್ ಮತ್ತು ಮೋಟಿವ್ ಟೈಪ್ ಆಫ್ ಕ್ವೆಶ್ಚನ್ಸ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಇದೆ ಕಾಸ್ ಮತ್ತು ಇಫೆಕ್ಟ್. ಓಕೆ, ಒಂದೇನೋ ಆಕ್ಷನ್ ಆಗತ್ತೆ, ಅದರಿಂದ ಈ ಒಂದು ಪರ್ಟಿಕ್ಯುಲರ್ ಪರಿಣಾಮ ಬರುತ್ತೆ. ಓಕೆ, ಆಕ್ಷನ್ ಅಂಡ್ ದೆನ್ ಇಫೆಕ್ಟ್. ಓಕೆ, ಒಂದು ರೀತಿಯ ಕೆಲಸ ಅಥವಾ ಕಾರ್ಯವನ್ನ ಮಾಡ್ತೀರಾ, ಆ ಕಾರಣದಿಂದ ಒಂದು ರೀತಿಯ ಪರಿಣಾಮ ನಮಗೆ ಕಾಣಲಿಕ್ಕೆ ಸಿಗತ್ತೆ ಅಲ್ವಾ? ಸೊ ಆಕ್ಷನ್ ಮತ್ತು ಇಫೆಕ್ಟ್ ಅಲ್ವಾ? ಒಂದು ವೇಳೆ ನಾವು ಬೈಕಿನ ಆಕ್ಸಿಲರೇಟರ್ ಅನ್ನ ಹೆಚ್ಚು ಮಾಡಿದ್ರೆ ಏನಾಗುತ್ತೆ? ಬೈಕ್ ಫಾಸ್ಟ್ ಆಗಿ ಹೋಗುತ್ತೆ ಅಲ್ವಾ? ಸೊ ದ ಆಕ್ಷನ್ ಇಸ್ ವಾಟ್? ಇನ್ಕ್ರೀಸಿಂಗ್ ದ ಆಕ್ಸಿಲರೇಟರ್. ದ ಇಫೆಕ್ಟ್ ಇಸ್ ಇನ್ಕ್ರೀಸ್ ಇನ್ ಸ್ಪೀಡ್. ಓಕೆ, ಇದರ್ಥ ಆಯ್ತಲ್ಲ? ಆಕ್ಷನ್ ಅಂಡ್ ಇಫೆಕ್ಟ್. ಓಕೆ, ಸೊ ಕಾಸ್ ಮತ್ತು ಇಫೆಕ್ಟ್ ಅಲ್ವಾ? ಓಕೆ, ಸೊ ಇಲ್ಲಿ ನೀವು ನೋಡ್ತೀರಾ, ಇಫ್ ಅನ್ ಆಕ್ಷನ್ ಅಂಡರ್ಟೇಕನ್ ಆಲ್ವೇಸ್ ಟೇಕನ್ with a particular effect. Okay, so action taken always leads to, sorry, taken with agodilla, leads to a particular effect. ಆಲ್ವೇಸ್, ಯಾವಾಗಲೂ ಒಂದ್ಸತಿ ಕೂಡ ಡೌಟ್ ಇರೋದಿಲ್ಲ ಅಂತದ್ದು. ಓಕೆ, ಸೊ ಇಫೆಕ್ಟ್ ವುಡ್ ಡೆಫಿನೆಟ್ಲಿ ಟೇಕ್ ಪ್ಲೇಸ್. ಇಫೆಕ್ಟ್ ಒಂದು ವೇಳೆ ಆಕ್ಷನ್ ಆದ್ರೆ ಡೆಫಿನೆಟ್ಲಿ ಇಫೆಕ್ಟ್ ಕೂಡ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಅದೇ ನೋಡೋಣ, ಅದೇ ಪ್ಯಾಸೇಜ್ ಅನ್ನ ತಗೊಂಡಿದ್ದೀವಿ, ಇದಕ್ಕಿಂತ ಮೊದಲು ತಗೊಂಡಿರೋ, ರೈಟ್? ಸೊ ಇಲ್ಲಿ ನೋಡಿ, ಇನ್ಫರೆನ್ಸ್ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅಲ್ವಾ? ಕಾಸ್ ಎಫೆಕ್ಟ್ ಟೈಪ್ ಅಲ್ಲಿ ಕೂಡ ಇರಬಹುದು. ಓಕೆ, ಸೊ ಸೇಮ್ ಪ್ರೆಮೈಸ್ ಅಥವಾ ಪ್ಯಾಸೇಜ್ ಅನ್ನ ನಾವು ನೋಡಿದ್ರೆ, ಪ್ಯಾಸೇಜ್ ಸೇಮ್. ಓಕೆ, ಸೊ ಇಲ್ಲಿ ಇನ್ಫರೆನ್ಸ್ ಎರಡು ಕೊಟ್ಟಿದ್ದಾರೆ ನೋಡಿ. ಗವರ್ಮೆಂಟ್ ಸ್ಟೆಪ್ ವುಡ್ ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. Okay, so now we know action is what? Setting up, promoting small scale industries in rural areas. Okay, ನಮಗೆ ತಿಳಿದಿದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಂದ್ರೆ ಹೆಚ್ಚು ಏನಾಗುತ್ತೆ? ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಇಸ್ ಇಟ್ ಓಕೆ? ಹೆಚ್ಚು ಎಂಪ್ಲಾಯ್ಮೆಂಟ್ ಬರುತ್ತೆ, ವುಡ್ ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್, ರೈಟ್? ಮೋಸ್ಟ್ ಆಫ್ ದ ಕೇಸಸ್ ಆರ್ ಆಲ್ವೇಸ್, mostly always, right? So effect would definitely take place. Okay, so setting up small scale industries will create more employment. So this is definitely true. Correct? Okay, because always small scale industries create more employment. That's why the government's step would create more employment. This is also true. What about the second one? Okay, it is the complete opposite. ಏನಾಗುತ್ತೆ ಇಲ್ಲಿ ನೋಡಿ, ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಸ್ ವುಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಇನ್ಸೆಂಟಿವ್ಸ್. ನೋಡಿ, ಒಂದು ವೇಳೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದು ಆರ್ಗನೈಸೇಷನ್ ಇದೆ, ಅವ್ರಿಗೆ ಒಳ್ಳೇದಾಗಬೇಕು ಅಂದ್ರೆ ಏನು? ಅವ್ರಿಗೆ ಲಾಭ ಆಗಬೇಕು ಇಂಥದ್ದೆಲ್ಲ ಅಲ್ವಾ? ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡಿದ್ರೆ ಯಾರಾದ್ರೂ ಪ್ರೊಟೆಸ್ಟ್ ಮಾಡೋದಕ್ಕೆ ಹೋಗ್ತಾರಾ? ಇಟ್ ಈಸ್ ಆಲ್ ನೆವರ್ ದ ಕೇಸ್, ರೈಟ್? ಸೊ ಇಫ್ ಆಕ್ಷನ್ ಅಂಡರ್ಟೇಕನ್ ನೆವರ್ leads to a particular effect definitely not to take place. It will never take place. Okay, effect ಯಾವಾಗಲೂ ಆಗೋದೇ ಇಲ್ಲ ಅಂತ ಹೇಳುವಂಥದ್ದು. ಇಸ್ ಇಟ್ ಓಕೆ? ಸೊ ಇಲ್ಲಿ ನೀವು ನೋಡ್ತೀರಾ, ಗವರ್ಮೆಂಟ್ ಸ್ಟೆಪ್ SSI ಆರ್ಗನೈಸೇಷನ್ಸ್ ವುಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಇನ್ಸೆಂಟಿವ್ಸ್. ಅವರಿಗೆ ಕೊಟ್ಟಿರುವಂತಹ ಪ್ರೋತ್ಸಾಹಕ್ಕೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಯಾವಾಗಲೂ ಆಗೋದಕ್ಕೆ ಸಾಧ್ಯ ಇದೆಯಾ? ನೋ, ದಿಸ್ ವಿಲ್ ನೆವರ್ ದಿ ಇಫೆಕ್ಟ್. ಓಕೆ, ಫೈನ್. ಕೆಲವೊಂದ್ಸತಿ ಪ್ರಾಬಬ್ಲಿ ಕೇಸ್ ಕೂಡ ಬರಬಹುದು, ಆದರೆ ನೆವರ್ ಕೇಸಸ್ ಮತ್ತು ಡೆಫಿನೆಟ್ಲಿ ಟ್ರೂ ನಿಮ್ಗೆ ಗೊತ್ತಾದರೆ ಪ್ರಾಬಬ್ಲಿ ಕೇಸಸ್ಗಳನ್ನು ಹೇಗೂ ನೀವು ಎಲಿಮಿನೇಟ್ ಮಾಡಬಹುದು. ದ್ಯಾಟ್ ಇಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ನೋಡೋಣ. ಈ ಪ್ಯಾಸೇಜ್ ಅನ್ನ ಒಂದ್ಸತಿ ಓದಿ.
ವಿಡಿಯೋನ ಪಾಸ್ ಮಾಡಿ, ಅದರ ನಂತರ ನಾನು ನಿಮ್ಮ ಏನು ನೋಟ್ಸ್ ಮಾಡೋದಿದೆಯೋ ಅದನ್ನು ಮಾಡಿಕೊಂಡು ಅದರ ಮುಂದೆ ನಾನು ಒಂದು ಕ್ವೆಶನ್ ಅನ್ನು ಕೊಡ್ತೇನೆ, ಅದನ್ನು ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಹಿಯರ್ ಇಸ್ ದ ಕ್ವೆಶ್ಚನ್. ಓಕೆ, ಸಾರಿ, ನೋಟ್ಸ್ ಹೇಗೆ ತಗೊಳ್ತೀರಾ ನೋಡೋಣ. ಓಕೆ, ದಿಸ್ ವುಡ್ ಬಿ ಯುವರ್ ಡೆಫಿನೆಟ್ ನೋಟ್ಸ್ ಅಲ್ವಾ. ಆಲ್ಮೋಸ್ಟ್ ಈ ರೀತಿಯಲ್ಲಿ ಇರುತ್ತೆ, ನಿಮ್ಮದು ಬೇರೆ ಬೇರೆಯಲ್ಲಿ ಇರ್ಬೋದು. ನಾನು ಕಂಪ್ಲೀಟ್ ಗ್ರೀನ್ ರೆವಲ್ಯೂಷನ್ ಅಂತ ಬರ್ತಿದ್ದೀನಿ, ನೀವು ಬರಿಬೋದು GR ಅಂತ ಕೂಡ ಬರೀಬಹುದು ಅಲ್ವಾ. ಫಾರ್ಮ್ ಮೊನೋಕ್ರಾಪ್, ಇದನ್ನು ನಿಮ್ಮದೇ ರೀತಿಯಲ್ಲಿ ಏನು ಮಾಡ್ಬೋದು, ಚಿಕ್ಕ ಚಿಕ್ಕ ನಿಮ್ಮ ಇಡೀ ವರ್ಡ್ ಬರೆಯೋದಕ್ಕೆ ನಿಮಗೆ ಹತ್ರ ಹೆಚ್ಚು ಟೈಮ್ ಇರೋದಿಲ್ಲ, ನಾನು ಹೇಳಿದ್ದೇನೆ ಅಲ್ವಾ. ಸೊ ನಿಮ್ಗೆ ಗೊತ್ತಾಗುವ ಹಾಗೆ ಚಿಕ್ಕ ಚಿಕ್ಕ ಕೋಡ್ ವರ್ಡ್ಗಳನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನನ್ನ ಮೇನ್ ವಿಷಯಗಳು ಗೊತ್ತಾಗೋದು ಏನು, ಗ್ರೀನ್ ರೆವಲ್ಯೂಷನ್ ಅಲ್ಲಿ ಪಾಮ್ ಮೊನೋಕ್ರಾಪ್ ಆಗುತ್ತೆ ಬಿಕಾಸ್ ವಾಟ್, ಹೈ ಈಲ್ಡ್ ವೆರೈಟಿ ಯೂಸ್ ಮಾಡ್ತೀವಿ ನಾವು ಅಲ್ವಾ. ಸೊ ದಟ್ಸ್ ವಾಟ್ ಇಸ್ ರಿಟರ್ನ್ ಹಿಯರ್ ಅಲ್ವಾ. ಸೊ ದೇರ್ ಇಸ್ ಲೋ ಬಯೋಡೈವರ್ಸಿಟಿ ಆಲ್ಸೋ, ಇಟ್ ಲೀಡ್ಸ್ ಟು ವಾಟ್, ಲೋ ಬಯೋಡೈವರ್ಸಿಟಿ. ಓಕೆ, ಇದ್ರದ್ದು ಇನ್ನೊಂದು ಪ್ರಾಬ್ಲಮ್ ಇದೆ ಅಲ್ವಾ, ಅದು ಲೋಕಲ್ ಪರಿಸ್ಥಿತಿ, ಲೋಕಲ್ ಹವಾಗುಣ ಅಥವಾ ವಾಯುಗುಣ ಏನಿದೆ ಅದಕ್ಕೆ ಹೊಂದಿಕೊಂಡಿರೋದಿಲ್ಲ, ಜೀನ್ ಕೂಡ ವೀಕ್ ಆಗಿದೆ, ಇದೆಲ್ಲ ನೆಗೆಟಿವ್ಸ್ ಅಲ್ವಾ, ಕರೆಕ್ಟ್ ಅಲ್ವಾ. HIV ನೆಗೆಟಿವ್ಸ್ ಏನಿದೆ ಇದೆಲ್ಲ ಅಲ್ವಾ, ನಾಟ್ ಸೂಟೇಬಲ್ ಫಾರ್ ದ ಕ್ಲೈಮೇಟ್, ಜೆನೆಟಿಕಲಿ ವೀಕ್, ನೀಡ್ ಮೋರ್ ಕೆಮಿಕಲ್ ಇನ್ಪುಟ್ಸ್ ಅಲ್ವಾ, ರೈಟ್. ಅದೇ ರೀತಿ ಪಾಸಿಟಿವ್ ಏನು, ಮೋರ್ ಫುಡ್ ಇನ್ ದ ಶಾರ್ಟ್ ಟರ್ಮ್ ಅಲ್ವಾ, ಕರೆಕ್ಟ್ ಅಲ್ಲ. ಸೊ ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ನಿಮ್ಮ ಇಳುವರಿ ಹೆಚ್ಚಾಗುತ್ತೆ ಅಲ್ವಾ, 1 ವರ್ಷ 2 ವರ್ಷ 3 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ವಾ. ಆದರೆ ಲಾಂಗ್ ಟರ್ಮ್ ಅಲ್ಲಿ ಅಲ್ವಾ, ತಲೆಮಾರುಗಳಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ನೋಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್, ನಾಟ್ ಇನ್ ದ ಲಾಂಗ್ ಟರ್ಮ್, ಇಷ್ಟೇ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಲಾಜಿಕಲ್ and critical inference that can be made from the above passage. ಓಕೆ, ಸೊ ಇದರ ಆನ್ಸರ್ ಏನಾಗಿರಬಹುದು, ಸ್ವಲ್ಪ ಯೋಚಿಸಿ, ನಿಮ್ಮ ಆನ್ಸರ್ ಅನ್ನ ಫೈನಲೈಸ್ ಮಾಡಿ ಮತ್ತೆ ಮುಂದಕ್ಕೆ ಹೋಗೋಣ. ಓಕೆ, ನಿಮ್ಮ ಆನ್ಸರ್ ನಿಮ್ಮ ಜೊತೆ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ಇಲ್ಲಿ ಫಸ್ಟಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು, ವಾಟ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ದ ಕ್ವೆಶ್ಚನ್. ಇಲ್ಲಿ ಏನ್ ಕೇಳಿದ್ದಾರೆ, ಮೋಸ್ಟ್ ಲಾಜಿಕಲ್ ಮತ್ತು ಕ್ರಿಟಿಕಲ್ ಅಲ್ವಾ. ನಿಮ್ ಈ ಎಕ್ಸಾಮ್ ಅಲ್ಲಿ ತುಂಬಾ ಇನ್ಫರೆನ್ಸಸ್ ನಿಮ್ಗೆ ಸಿಗ್ಬಹುದು, ಆದ್ರೆ ಇಲ್ಲಿ ಏನ್ ಕೇಳಿದ್ದಾರೆ, ಮೋಸ್ಟ್ ಲಾಜಿಕಲ್, ಮೋಸ್ಟ್ ಕ್ರಿಟಿಕಲ್ ಅಷ್ಟೇ ಅಲ್ವಾ. ಬೇರೆ ಇನ್ಫರೆನ್ಸ್, ತುಂಬಾ ಇನ್ಫರೆನ್ಸಸ್ ಇರಬಹುದು ಅಲ್ವಾ, ಆದ್ರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಇದಿಲ್ಲದೆ ಇದ್ರೆ ಇನ್ಫರೆನ್ಸ್ ಅಂತ ಹೇಳೋದಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ ಅಲ್ವಾ, ಕರೆಕ್ಟ್. ಸೊ ಲೆಟ್ಸ್ ಸಿ, ವಾಟ್ ಅಬೌಟ್ ದ ಫಸ್ಟ್ ಆಪ್ಷನ್, ಒಂದೊಂದಾಗಿ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಕ್ರಿಟಿಕಲ್ ಇನ್ಫರೆನ್ಸ್ ಅಂತ ಕೇಳಿದ್ದಾರೆ, ರೈಟ್. ಸೊ ಇನ್ನು ಫಸ್ಟ್ ಇದರಲ್ಲಿ ನೋಡಿ, in our agricultural practices we have become heavily dependent on expensive chemical fertilizers and toxic pesticides only due to green revolution. ಇಲ್ಲಿ ಓನ್ಲಿ ಅಂತ ಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಹೋದ್ರೆ ಇದೊಂದು ನೆಗೆಟಿವ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪ್ಯಾಸೇಜ್ ಕೂಡ ನೆಗೆಟಿವ್ ಆಗಿದೆ. ಇಟ್ ಇಸ್ ಪಾಸಿಬ್ಲಿ ಟ್ರೂ ಅಲ್ವಾ, ಪ್ರಾಬಬ್ಲಿ ಟ್ರೂ ಅಲ್ವಾ. ಇದು ಯಾವಾಗಲೂ ಟ್ರೂ ಅಂತ ಹೇಳಿಕ್ಕಾಗತ್ತಾ, ಇಲ್ಲ. ನಾನು ಹೇಳಿದ್ದೇನೆ ಯಾವಾಗಲೂ ನಮಗೆ ಡೆಫಿನೆಟ್ಲಿ ಟ್ರೂ ಅಂತ ಬೇಕು ಅಲ್ವಾ. So it is also an inference can be drawn, but I have a reservation with this word only due to ಅಂತ ಕೊಟ್ಟಿದ್ದಾರೆ, ಬೇರೆ ಯಾವುದೇ ಕಾರಣ ಇರಬಹುದಾ, it may be there. Okay, so but it is possibly true ಅಂತ ಹೇಳಿದ್ದೇನೆ. ಓಕೆ, ನನ್ಗೆ ಯಾವುದೇ ಆನ್ಸರ್ ಆಪ್ಷನ್ ಸಿಗದೇ ಇದ್ರೆ ಕರೆಕ್ಟ್ ಆಗಿರುವಂತದ್ದು, ಓಕೆ, ಆ ಟೈಮಲ್ಲಿ ನಾನು ಇದನ್ನ ಟಿಕ್ ಮಾಡ್ತೀನಿ. ಓಕೆ, ಬಟ್ is it the critical inference, most logical inference? For now it is not. Okay, what about B? Monocropping vast fields with high yield varieties is possible due to green revolution. This is true ಅಲ್ವಾ. ಸೊ ಹೈ yield ಇದರಲ್ಲಿ ಏನಾಗುತ್ತೆ, ತುಂಬಾ ಮೊನೋಕ್ರಾಪಿಂಗ್ ಮಾಡಬಹುದು, ರೈಟ್. ಸೊ ದಿಸ್ ಇಸ್ ಟ್ರೂ, ಬಟ್ ಇಸ್ ಇಟ್ ಕ್ರಿಟಿಕಲ್, ದ್ಯಾಟ್ ಇಂಪಾರ್ಟೆಂಟ್? ಇಡೀ ಪ್ಯಾಸೇಜ್ ಅನ್ನ ಹೇಳುವಂಥದ್ದೆಲ್ಲ ಇದರ ಬಗ್ಗೆ ಹೇಳ್ತಾ ಇದ್ದಾರಾ, ಮೇನ್ ಐಡಿಯಾ ಇರುವಂತದ್ದೇ ಹೈ yield ವೆರೈಟೀಸ್ ಮತ್ತು ಇದರ ಬಗ್ಗೆ ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೀವು ನೋಡಿ, monocrop, third one ನೋಡಿ, option C, monocropping with high yield varieties is the only way to ensure. ನೋಡಿ, ಇದು only way ಅಂತ ಹೇಳಿದ್ದಾರೆ. Is it the only way?
No, right? Short term ಅಲ್ಲಿ ಹೇಳಿದ್ದಾರೆ, this is not the only way, right? So you definitely know there are different varieties of food security, sorry, different varieties of growing food, right? So this is definitely false. ಇದಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. This is possibly true, this is true, but it is not so critical. ಸದ್ಯಕ್ಕೆ ಇದು ಎರಡು ನಾನು ಇಟ್ಕೊಂಡಿದ್ದೀನಿ. ಲಾಸ್ಟ್ ನೋಡಿ, ಗ್ರೀನ್ ರೆವಲ್ಯೂಷನ್ ಕ್ಯಾನ್ ಪೋಸ್ ಥ್ರೆಟ್ ಟು ಬಯೋಡೈವರ್ಸಿಟಿ ಇನ್ ಫುಡ್ ಸಪ್ಲೈ ಅಂಡ್ ಫುಡ್ ಸೆಕ್ಯೂರಿಟಿ ಇನ್ ದ ಲಾಂಗ್ ರನ್. ಇಲ್ಲಿ ನೋಡಿ ಕಾಸ್ ಇಫೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ? ಓಕೆ, ಸೊ ನೀವು ನೋಡ್ತೀರಾ ಗ್ರೀನ್ ರೆವಲ್ಯೂಷನ್ ಹ್ಯಾಸ್ ಕಾಸ್ಡ್ ವಾಟ್, ವಿಲ್ ಕಾಸ್ ವಾಟ್. ಇಲ್ಲಿ ನೋಡಿದ್ರೆ ಗ್ರೀನ್ ರೆವಲ್ಯೂಷನ್ ಹ್ಯಾಸ್ ಲೆಡ್ ಟು ಮೊನೋಕ್ರಾಪಿಂಗ್ ಅಂಡ್ ವಿಚ್ ಹ್ಯಾಸ್ ಲೆಡ್ ಟು ಬಯೋಡೈವರ್ಸಿಟಿ. ಓಕೆ, ಈ ಕಾರಣದಿಂದ ಏನಾಗುತ್ತೆ, yields will go down in the long term. ಇಲ್ಲಿ ಕೊಟ್ಟಿದ್ದಾರೆ ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಅಂತ, ರೈಟ್? ಅಲ್ಲೇನು ಹೇಳಿದಾರೆ ನೋಡಿ, ಗ್ರೀನ್ ರೆವಲ್ಯೂಷನ್ ಕ್ಯಾನ್ ಪೋಸ್ ಅ ಥ್ರೆಟ್ ಟು ಬಯೋಡೈವರ್ಸಿಟಿ ಇನ್ ಫುಡ್ ಸಪ್ಲೈ ಅಂಡ್ ಫುಡ್ ಸೆಕ್ಯೂರಿಟಿ ಇನ್ ದ ಲಾಂಗ್ ರನ್. ದಿಸ್ ಇಸ್ ಟೈಪ್ ಆಫ್ ಅ ಕಾಸ್ ಎಫೆಕ್ಟ್ ಸ್ಟೇಟ್ಮೆಂಟ್ ಅಂಡ್ ಡೆಫಿನೆಟ್ಲಿ ಟ್ರೂ ಅಂಡ್ ಆಲ್ಸೋ ಮೋಸ್ಟ್ ಕ್ರಿಟಿಕಲ್ ಇನ್ಫರೆನ್ಸ್. ದಟ್ಸ್ ವೈ ದಿಸ್ ಇಸ್ ದಿ ಆನ್ಸರ್, ನಾಟ್ ದೀಸ್. ಓಕೆ, ಇದೆಲ್ಲ ಆಗೋದಿಲ್ಲ. ಓಕೆ, ನಾಟ್ ಎನಿ ಆಫ್ ದೀಸ್. ಓಕೆ, ಸೊ ದ ಆನ್ಸರ್ ವುಡ್ ಬಿ D. Is it okay? Next question. Read this particular passage. Pause and read. Make your own bad notes. Okay? You have your notes. Let's continue. Continue madana. According to the passage, what does deepening of democracy mean in the Western context? Consolidation of group and class identities, democratization translated as greater involvement of people, democratization as greater involvement of atomized individuals in public sphere, or D, none of the statements A, B, C given above is correct in this context. What would be the answer? Pause, think, and then continue. ಸೊ ಈ ಕೇಸಲ್ಲಿ ನೀವು ನೋಡಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅಂಡರ್ಸ್ಟ್ಯಾಂಡ್ ಮಾಡೋಣ. ಇನ್ ಅ ಟಿಪಿಕಲ್ ವೆಸ್ಟರ್ನ್ ಲಿಬರಲ್ ಕಾಂಟೆಕ್ಸ್ಟ್, ಡೀಪನಿಂಗ್ ಆಫ್ ಡೆಮೋಕ್ರಸಿ ಇನ್ವೇರಿಯಬ್ಲಿ ಲೀಡ್ಸ್ ಟು ಕನ್ಸಾಲಿಡೇಷನ್ ಆಫ್ ಲಿಬರಲ್ ವ್ಯಾಲ್ಯೂಸ್ ಅಲ್ವಾ? ಓಕೆ, ವೆಸ್ಟರ್ನ್ ಅಲ್ಲಿ ಏನಾಗುತ್ತೆ, ಡೆಮೋಕ್ರಸಿ ಒಳ್ಳೆದಾದ್ರೆ ಏನಾಗುತ್ತೆ, ಲಿಬರಲ್ ವ್ಯಾಲ್ಯೂಸ್ಗಳು ಕೂಡ ಚೆನ್ನಾಗಿ ಗಟ್ಟಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ democratization has translated into greater involvement of people, not as individuals. ಇಂಡಿವಿಜುವಲ್ ಆಗಿ ಅಲ್ಲ ಅಲ್ವಾ? ಇಲ್ಲಿ ಲಿಬರಲ್ ವ್ಯಾಲ್ಯೂಸ್ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇರುತ್ತೆ ಅಲ್ವಾ? ಕರೆಕ್ಟ್. ಆದ್ರೆ ಇಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಆಗಿ ಇಲ್ಲ. ಇಲ್ಲಿ ವೆಸ್ಟರ್ನ್ ಅಲ್ಲಿ ಏನಾಗುತ್ತೆ, ವೆಸ್ಟ್ ಡೆಮೋಕ್ರಸಿ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಇಂಡಿವಿಜುವಲ್ ಲಿಬರಲ್ ವ್ಯಾಲ್ಯೂಸ್ ಇರುತ್ತೆ, ರೈಟ್? ಆದ್ರೆ ಇಂಡಿಯಾದಲ್ಲಿ ಏನಾಗಿದೆ, ಇಂಡಿಯಾದಲ್ಲಿ ಕಮ್ಯುನಿಟೀಸ್ ಅಂಡ್ ಗ್ರೂಪ್ಸ್ ಅಲ್ವಾ? ಲಿಬ್ ವ್ಯಾಲ್ಯೂಸ್ ಇನ್ ಕಮ್ಯುನಿಟಿ ಆರ್ ಗ್ರೂಪ್, ಇಷ್ಟ ಹೇಳ್ತಾ ಇದ್ರಲ್ವಾ? ಇಂಡಿವಿಜುವಲ್ಸ್ ಆರ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ದ ಪಬ್ಲಿಕ್ ಸ್ಪಿಯರ್ ನಾಟ್ ಆಸ್ ಆಟೋಮೈಸ್ಡ್ ಇಂಡಿವಿಜುವಲ್ಸ್ ಬಟ್ ಆಸ್ ಮೆಂಬರ್ ಆಫ್ ಕಮ್ಯುನಿಟೀಸ್ ಡ್ರಾನ್ ಆನ್ ರಿಲಿಜಿಯಸ್ ಅಂಡ್ ಕಾಸ್ಟ್ ಐಡೆಂಟಿಟಿ. ಓಕೆ, ದಿಸ್ ಕಮ್ಯುನಿಟಿ ಅಂಡ್ ವಾಟ್, religious and caste identity, correct? Okay, religious and caste identity. Community identity seems to be the governing force ಅಲ್ವಾ? ಇಷ್ಟೇ ಹೇಳ್ತಾ ಇದ್ದಾರೆ ಅಲ್ವಾ? ಇನ್ನೊಮ್ಮೆ ಅದನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? It is not therefore surprising that the so-called peripheral groups continue to maintain their identities with reference to the social groups, caste ಇದ್ರ ರೀತಿಯಲ್ಲಿ, okay, to which they belong, while getting involved in the political process despite the fact that their political goals remain more or less identical. ಇಲ್ಲೇನು ಹೇಳ್ತಾರೆ, ಇಷ್ಟು ದೊಡ್ಡ ಸೆಂಟೆನ್ಸ್ ಅಲ್ಲಿ ಇಷ್ಟೇ ಹೇಳುವಂಥದ್ದು ಅಲ್ವಾ? ಸೊ ಪೊಲಿಟಿಕಲ್ ಸೇಮ್ ಆದ್ರೂ ಕೂಡ, ಐಡೆಂಟಿಕಲ್ ಆಗಿದ್ರು ಕೂಡ, ಅವ್ರು ಏನ್ ಮಾಡ್ತಾರೆ, ಇಂಟ್ರಾಕ್ಷನ್ ಮಾಡುವಾಗ ಸೋಷಿಯಲ್ ಗ್ರೂಪ್ಗಳಲ್ಲೇ ಇರ್ತಾರೆ, ಇಂಡಿವಿಜುವಲ್ ಆಗಿ ಯೋಚನೆ ಮಾಡೋದಿಲ್ಲ. ಬಟ್ ದೇ ರಿಮೇನ್ ಲಾಯಲ್ ಟು ದೇರ್ ಕಾಸ್ಟ್, ರಿಲಿಜನ್ ಆರ್ ಸೆಕ್ಟ್ ಡಿಸ್ಪೈಟ್ ದೇರ್ ಗೋಲ್ಸ್ ಬೀಯಿಂಗ್ ದ ಸೇಮ್.
Okay, so by helping to articulate the political voice of the marginalized, democracy in India has led to a loosening of social strictures alwa, and empowered the peripherals to be confident in their ability to improve socio-economic conditions ಅಲ್ವಾ. ಸೊ ಇನ್ನೇನು ಹೇಳ್ತಾ ಇದ್ದಾರೆ, ಮಾರ್ಜಿನೈಸ್ ಪೀಪಲ್ ಏನಾಗಿದ್ದಾರೆ ಅವ್ರಿಗೆ ಸ್ವಲ್ಪ ಒಂದು ಗ್ರೂಪಲ್ಲಿ ಇರ್ತಾರಲ್ವ ಯಾವಾಗಲೂ ಅಲ್ವಾ. ಸೊ ಮಾರ್ಜಿನಲೈಸ್ ಅಥವಾ ಯಾರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಲ್ವಾ, ಸೊ ಅಂತಹ ದಬ್ಬಾಳಿಕೆ ಸ್ವಲ್ಪ ಕಡಿಮೆ ಆಗಿದೆ. ಲೂಸನಿಂಗ್ ದ ಸೋಷಿಯಲ್ ಸ್ಟ್ರಿಕ್ಚರ್ ಅಲ್ವಾ, ಸ್ಟಿಗ್ಮಾ ಎಲ್ಲ ಇರುತ್ತಲ್ವಾ, ಕರೆಕ್ಟ್ ಅಲ್ಲ. ಸೊ ಸೋಷಿಯಲ್ ಸ್ಯಾನ್ಕ್ಷನ್ ಇರುತ್ತೆ ಅಲ್ವಾ, ಹೀಗೆ ಮಾಡಬಾರ್ದು ಹೀಗೆ ಮಾಡಬೇಕು ಅಂತ ಬೇರೆ ಒಂದು ಗ್ರೂಪಿನಿಂದ, ಅದರಿಂದ ಸ್ವಲ್ಪ ಲೂಸ್ ಆಗಿದೆ ಅಲ್ವಾ, ಅಂಥದ್ದು ಅಷ್ಟೊಂದು ಎನ್ಫೋರ್ಸ್ ಆಗ್ತಾ ಇಲ್ಲ. ಈ ಮಾರ್ಜಿನಲೈಸ್ ಅಲ್ವಾ, ಅಥವಾ ಯಾರು ದಬ್ಬಾಳಿಕೆಯ ಕಾರಣದಿಂದಾಗಿ ಏನು ಪವರ್ ಇಲ್ಲದೆ ಇರುವ ಹಾಗಿತ್ತೋ ಅವರಿಗೆ ಸ್ವಲ್ಪ ಪವರ್ ಬಂದಿದೆ. ಓಕೆ, ಸೊ ಆದ್ರಿಂದ ಏನಾಗಿದೆ, ಕಾನ್ಫಿಡೆಂಟ್ ಆಗಿದ್ದಾರೆ ಅಲ್ವಾ. ಸೊ ಮುಂದಕ್ಕೆ ಹೋಗೋಣ. ನಥಿಂಗ್ ಸ್ಪೆಷಲ್. ಓಕೆ, ಅದು ಕೂಡ ಸ್ವಲ್ಪ ನೋಟ್ ಮಾಡ್ಬೋದು ನೀವು ಅಲ್ವಾ, ಕರೆಕ್ಟ್. ಮಾರ್ಜಿನಲೈಸ್ಡ್ ಹ್ಯಾವ್ ಗಾಟ್ ಮೋರ್ ಪವರ್ ಆ್ಯಂಡ್ ಸೋಷಿಯಲ್ ಕನ್ಸ್ಟ್ರೇಂಟ್ಸ್ ಆರ್ ರೆಡ್ಯೂಸ್ಡ್, ಅಷ್ಟೇ ಅಲ್ವಾ. ಓಕೆ, ನೆಕ್ಸ್ಟ್, ದಿಸ್ ಈಸ್ ಅ ಸಿಗ್ನಿಫಿಕೆಂಟ್ ಪೊಲಿಟಿಕಲ್ ಪ್ರಾಸೆಸ್ that it has led to a silent revolution. Okay, this has led to what? This has led to empowerment and social constraint kadime adadu enayitu, meaningful power transfer alwa. Silent revolution, it is not completely visible, it is a silent revolution. Meaningful transfer of power enagide, power transfer agide upper caste inda various subaltern groups ಗೆ, ಅಷ್ಟೇ ಅಲ್ವಾ. ಇಷ್ಟೇ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ವಾ. ಪವರ್ ಸ್ವಲ್ಪ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ಮೊದಲು ಪವರ್ ಹೆಚ್ಚು ಒಂದು ಕಡೆ ಒಂದು ಗ್ರೂಪಲ್ಲಿ ಇದ್ರೆ, ಈಗ ಒಂದು ಗ್ರೂಪಿನಿಂದ ಇನ್ನೊಂದು ಗ್ರೂಪಿಗೆ ಸೈಲೆಂಟ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಇಷ್ಟೇ ಹೇಳ್ತಾ ಇದ್ದಾರೆ ಅಲ್ವಾ. ಈಗ ನೋಡೋಣ ಇದರಲ್ಲಿ ಏನು ಕೊಟ್ಟಿದ್ದಾರೆ. ಕನ್ಸಾಲಿಡೇಷನ್ ಆಫ್ ಗ್ರೂಪ್ ಅಂಡ್ ಕ್ಲಾಸ್ ಐಡೆಂಟಿಟೀಸ್, ಡೀಪನಿಂಗ್ ಆಫ್ ಡೆಮೋಕ್ರಸಿ ಅಂದ್ರೆ ಏನು, ಇಲ್ಲೇನು ಕೇಳಿದ್ದಾರೆ, ವೆಸ್ಟರ್ನ್ ಕಾಂಟೆಕ್ಸ್ಟ್ ಅಲ್ಲಿ ಅಲ್ವಾ. ವಾಟ್ ಡಸ್ ಡೀಪನಿಂಗ್ ಆಫ್ ಡೆಮೋಕ್ರಸಿ ಮೀನ್ ಇನ್ ವೆಸ್ಟರ್ನ್ ಕಾಂಟೆಕ್ಸ್ಟ್? ಇಲ್ಲಿ ಎರಡು ಕಾಂಟೆಕ್ಸ್ಟ್ ಕೊಟ್ಟಿದ್ದಾರೆ, ಒಂದು ಇಂಡಿಯಾದಲ್ಲಿ ಒಂದು ವೆಸ್ಟರ್ನ್ ಅಲ್ಲಿ ಅಲ್ವಾ. ಸೊ ಇವ್ಲೇನು ಹೇಳ್ತಾ ಇದ್ದಾರೆ, ಇಂಡಿಯಾದಲ್ಲಿ ಬೇರೆ ಆಗಿದೆ, ವೆಸ್ಟರ್ನ್ ಅಲ್ಲಿ ಬೇರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ವೆಸ್ಟರ್ನ್ ಅಲ್ಲಿ ಏನಾಗಿದೆ ನೋಡೋಣ. ನಮ್ಮ ಫೋಕಸ್ ಅಲ್ಲಿ ಇರಬೇಕು ವೆಸ್ಟರ್ನ್ ಕಾಂಟೆಕ್ಸ್ಟ್ ಅಲ್ಲಿ. ಡೆಮೋಕ್ರಸಿ ಡೀಪ್ ಆಗೋದಂದ್ರೆ ಏನು? ಓಕೆ, ಫೈನ್. ಡೀಪನಿಂಗ್ ಆಫ್ ಡೆಮೋಕ್ರಸಿ ಅಂದ್ರೆ ಏನು? ಡೆಮೋಕ್ರಸಿ ಗಟ್ಟಿಮುಟ್ಟಾಗಿರುವಂಥದ್ದು ಅಲ್ವಾ, ಅದಕ್ಕೆ ಪ್ರಬಲತೆ ಯಾವುದಕ್ಕಿರುವಂಥದ್ದು? ಡೆಮೋಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ. ಓಕೆ, ಸೊ ಕನ್ಸಾಲಿಡೇಷನ್ ಆಫ್ ಗ್ರೂಪ್ ಅಂಡ್ ಕ್ಲಾಸ್ ಐಡೆಂಟಿಟೀಸ್ ಎಲ್ಲಾದ್ರೂ ಹೇಳಿದಾರ? ಇಲ್ಲ. ಅವ್ರೇನು ಹೇಳ್ತಾ ಇದಾರೆ, ಲಿಬರಲ್ ವ್ಯಾಲ್ಯೂಸ್ ಅನ್ಲೈಕ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೆಕೆಂಡ್ ಥರ್ಡ್ ಲೈನ್ ಅಲ್ಲಿ ನೀವು ನೋಡ್ತೀರಾ ಅಲ್ವಾ, ಇಲ್ಲಿ ನೀವು ನೋಡ್ತೀರಾ ಪೀಪಲ್ ಆರ್ ನಾಟ್ ಆಸ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದರಿಂದ ಬರುತ್ತೆ ಕನ್ಸಾಲಿಡೇಷನ್ ಆಫ್ ಗ್ರೂಪ್ ಐಡೆಂಟಿಟೀಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ರೈಟ್. ದಿಸ್ ಇಸ್ ಡೆಫಿನೆಟ್ಲಿ ಫಾಲ್ಸ್. ಓಕೆ, I can't say that. I can't infer from this. This is a type of an inference question ಅಲ್ವಾ. ನಾನು ಏನು ಹೇಳ್ಬೋದು ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ, ರೈಟ್. ಇಲ್ಲಿ ರೀಸನಿಂಗ್ ಮಾಡಿದ್ರೆ ನೋಡಿ, ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ಆಸ್ ನಾಟ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಎಲ್ಲಿ? ಇಂಡಿಯಾದಲ್ಲಿ, ರೈಟ್. ಅಂದ್ರೆ ವೆಸ್ಟರ್ನ್ ಅಲ್ಲಿ ಆಗ್ತಾ ಇದೆ ಅಂತ ಕಾರಣ ಅಲ್ವಾ. ಸೊ ಇಂಡೈರೆಕ್ಟ್ಲಿ ಐ ಕ್ಯಾನ್ ಸಿ ದಿಸ್, ರೈಟ್. ನೌ democratization translated as greater involvement of people. It may be true, maybe. Okay, it may be true. Okay, democratization translated as greater involvement of people. Involvement ಅಂತ ಹೇಳಿದಾರೆ ಇಲ್ಲಿ, ಏನಾದ್ರು ಲಿಬರಲ್ ವ್ಯಾಲ್ಯೂಸ್ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಅಲ್ವಾ. ಕನ್ಸಾಲಿಡೇಷನ್ ಆಫ್ ಲಿಬರಲ್ ವ್ಯಾಲ್ಯೂಸ್ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ. ಇಲ್ಲಿ ಏನ್ ಹೇಳಿದ್ದಾರೆ, ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಟ್ರಾನ್ಸ್ಲೇಟೆಡ್ ಇನ್ ಟು ಗ್ರೇಟರ್ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್, ನಾಟ್ ಆಸ್ ಇಂಡಿವಿಜುವಲ್ ಬಟ್ ಈ ರೀತಿಯಲ್ಲಿ ಅಲ್ವಾ. ಸೊ ಇಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ನ ಬಗ್ಗೆ ಏನು ಹೇಳಿಲ್ಲ ವೆಸ್ಟರ್ನ್ ಕಾಂಟೆಕ್ಸ್ಟ್, ರೈಟ್. ಇಂಡಿಯನ್ ಇನ್ವಾಲ್ವ್ಮೆಂಟ್ ಅನ್ನ ಹೇಳಿದ್ದಾರೆ ಅಲ್ವಾ. ಸೊ ಇಟ್ ಮೇ ಬಿ, ಇಟ್ ಇಸ್ ನಾಟ್ ಡೆಫಿನೆಟ್ಲಿ, ರೈಟ್. ಸೊ ದಿಸ್ ಆಲ್ಸೋ ಕ್ಯಾನ್ ನಾಟ್ ಬಿ ಅ ವ್ಯಾಲಿಡ್ ಇನ್ಫರೆನ್ಸ್. ವಾಟ್ ಅಬೌಟ್ ದ ಸಿ? ಡೆಮೋಕ್ರಟೈಸೇಷನ್ ಆಸ್ ಗ್ರೇಟರ್ ಇನ್ವಾಲ್ವ್ಮೆಂಟ್ ಆಫ್ ಆಟೋಮೈಸ್ಡ್ ಇಂಡಿವಿಜುವಲ್ಸ್ ಇನ್ ಪಬ್ಲಿಕ್ ಸ್ಫಿಯರ್. ಇಲ್ಲಿ ಇನ್ನೊಮ್ಮೆ ನೋಡಿ, ಇನ್ವಾಲ್ವ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಏನಾದರೂ ಹೇಳಿದರೆ ವೆಸ್ಟರ್ನ್ ಕಾಂಟೆಕ್ಸ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಏನಾಗಿದೆ ಅಂತ? ಇಲ್ಲ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಟ್ರೂ. ಇದರ ಬಗ್ಗೆ ಏನೂ ಹೇಳಲಿಲ್ಲ ನಮಗೆ ಅಲ್ವಾ. ಬರೀ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, ಆಟೋಮೈಸ್ಡ್ ಇಂಡಿವಿಜುವಲ್ಸ್ ಇದೆಲ್ಲ ನೋಡಿ, ಇದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ?
ಇಂಡಿಯನ್ ಬಗ್ಗೆ ಹೇಳ್ತಾ ಇದ್ದಾರೆ, ಇಂಡಿಯನ್ ಕಾಂಟೆಕ್ಸ್ಟ್ ನ ಬಗ್ಗೆ ಹೇಳ್ತಾ ಇದ್ದಾರೆ. ವೆಸ್ಟರ್ನ್ ಕಾಂಟೆಕ್ಸ್ಟ್ ನ ಬಗ್ಗೆ ಏನಾದರೂ ನಮಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಇಲ್ಲ ಅಲ್ವಾ. ಸೊ ದ ಆಪ್ಷನ್ ಇಸ್ ಡಿ. ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಏನ್ ಕಾಣ್ತಾ ಇದೆ, ಸೇಮ್ ವರ್ಡ್ಸ್ ಗಳನ್ನು ಯೂಸ್ ಮಾಡಿದ್ದಾರೆ, ಎಲ್ಲಿ ಯೂಸ್ ಮಾಡಿದ ಹಾಗೆ, ಇಲ್ಲಿ ಯೂಸ್ ಮಾಡಿದ ಹಾಗೆ. ಒಂದು ವೇಳೆ ನೀವು ಕರೆಕ್ಟ್ ಆಗಿ ನೋಡದೆ ಹೋದ್ರೆ ಏನಾಗತ್ತೆ, ಇದು ಎಲ್ಲ ಕರೆಕ್ಟ್ ಅಂತ ನೀವು ಟಿಕ್ ಹಾಕ್ತೀರಾ ಅಲ್ವಾ. ಆದ್ರೆ ಈ ಇನ್ವಾಲ್ವ್ಮೆಂಟ್, ಗ್ರೂಪ್ ಐಡೆಂಟಿಟೀಸ್ ಇದೆಲ್ಲ ಹೇಳಿದ್ ಯಾವುದರ ಬಗ್ಗೆ? ವೆಸ್ಟರ್ನ್ ಕಾಂಟೆಕ್ಸ್ಟ್ ನ ಬಗ್ಗೆ ಅಲ್ಲ, ಇಂಡಿಯನ್ ನ ಬಗ್ಗೆ ಅಲ್ವಾ. ಇಂಡಿಯನ್ ಕಾಂಟೆಕ್ಸ್ಟ್ ನ ಬಗ್ಗೆ ಹೇಳದಂಥದ್ದು, ರೈಟ್. ವೆನ್ ಇಟ್ ಈಸ್ ಅಬೌಟ್ ಇಂಡಿಯನ್ ಕಾಂಟೆಕ್ಸ್ಟ್, ಐ ಕ್ಯಾನಾಟ್ ಅಸ್ಯೂಮ್ ಅಬೌಟ್ ವೆಸ್ಟರ್ನ್ ಕಾಂಟೆಕ್ಸ್ಟ್. ಅಲ್ಲಿ ಏನಾಗಿದೆ, ನನಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಯು ಅಂಡರ್ಸ್ಟ್ಯಾಂಡ್ ದಿಸ್? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಗ್ರೇಟರ್ ಡೆಮೋಕ್ರಟೈಸೇಷನ್ ಇನ್ ಇಂಡಿಯಾ ಹ್ಯಾಸ್ ನಾಟ್ ನೆಸೆಸರಿಲಿ ಲೆಡ್ ಟು. ನೋಡಿ ಇಲ್ಲಿ ನೋಡಿ, ಡೆಫಿನೆಟ್ಲಿ ಫಾಲ್ಸ್, ಹ್ಯಾಸ್ ನಾಟ್ ನೆಸೆಸರಿಲಿ ಲೆಡ್ ಟು ಅಂತ ಕೇಳ್ತಾ ಇದ್ದಾರೆ. ಇದ್ರಲ್ಲಿ ಯಾವುದು ಡೆಫಿನೆಟ್ಲಿ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಡೆಫಿನೆಟ್ಲಿ ಫಾಲ್ಸ್? ಹ್ಯಾಸ್ ನಾಟ್ ಲೆಡ್ ಟು. ಆನ್ಸರ್ ಏನಾಗಿರ್ಬೋದು ಯೋಚನೆ ಮಾಡಿ. ಓಕೆ, ಎ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ದ ಡೈಲ್ಯೂಷನ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಲ್ ಐಡೆಂಟಿಟೀಸ್ ಇನ್ ಪಬ್ಲಿಕ್ ಸ್ಪೀರ್. ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಡೈಲ್ಯೂಷನ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಲ್ ಐಡೆಂಟಿಟೀಸ್ ಏನಾದರೂ ಇದಾಗಿದೆಯಾ? ಇಲ್ಲ ಅಲ್ವಾ. ಐಡೆಂಟಿಟೀಸ್ ಹಾಗೆ ಇದೆ ಅಲ್ವಾ, ಪ್ರಬಲವಾಗಿದೆ, ರೈಟ್. ಸೊ ಡೈಲ್ಯೂಷನ್ ಅಂತೂ ಆಗಿಲ್ಲ. ಸೆಕೆಂಡ್, ಇರ್ರಿಲೆವೆನ್ಸ್ ಆಫ್ ಕಮ್ಯುನಿಟಿ ಐಡೆಂಟಿಟಿ ಆಸ್ ಗವರ್ನಿಂಗ್ ಫೋರ್ಸ್ ಇನ್ ಇಂಡಿಯನ್ ಪಾಲಿಟಿಕ್ಸ್. Irrelevance of community identity as governing force in Indian politics. ಆಗಿದೆಯಾ? ಇರ್ರಿಲೆವೆನ್ಸ್ ಆಗಿದೆಯಾ? ಸಾಧ್ಯ ಇಲ್ಲ ಅಲ್ವಾ. ಥರ್ಡ್ ನೋಡಿ, ಮಾರ್ಜಿನಲೈಸೇಷನ್ ಆಫ್ ಎಲೀಟ್ ಗ್ರೂಪ್ಸ್ ಇನ್ ಸೊಸೈಟಿ. ದಿಸ್ ಇಸ್ ಡೆಫಿನೆಟ್ಲಿ ಫಾಲ್ಸ್. ಇದಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಮಾರ್ಜಿನಲೈಸೇಷನ್ ಅಂತೂ ಆಗಲಿಲ್ಲ, ರೈಟ್. ಸೊ ರಿಲೇಟಿವ್ ಅನ್ಇಂಪಾರ್ಟೆನ್ಸ್ ಆಫ್ ಹೆರಿಡಿಟರಿ ಐಡೆಂಟಿಟೀಸ್ ಓವರ್ ಕ್ಲಾಸ್ ಐಡೆಂಟಿಟೀಸ್. ಇದರ ಬಗ್ಗೆ ಕೂಡ ಏನು ಇನ್ಫಾರ್ಮೇಶನ್ ಇಲ್ಲ. So both these things we don't have any information, but we have a confusion between A and B ಅಲ್ವಾ. ಇದಂತೂ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ, ಇದರ ಬಗ್ಗೆ ಏನು ಹೇಳಿಲ್ಲ, ಇದು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ನೋಡಿ, ಎ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಡೈಲ್ಯೂಷನ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಲ್ ಐಡೆಂಟಿಟೀಸ್. ಡೈಲ್ಯೂಷನ್ ಆಗಿದೆಯಾ? ಇಲ್ಲ. ಓಕೆ, ಇರ್ರಿಲೆವೆನ್ಸ್ ಆಫ್ ಕಮ್ಯುನಿಟಿ ಐಡೆಂಟಿಟಿ ಆಸ್ ಗವರ್ನಿಂಗ್ ಫೋರ್ಸ್ ಇನ್ ಪಾಲಿಟಿಕ್ಸ್. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತದೆ? ಸಿ ಅನ್ನ ಡಿ ಅನ್ನ ನಾನು ಎಲಿಮಿನೇಟ್ ಮಾಡಿದೆ. ಯಾರು ಸಿ ಡಿ ಹಾಕಿದ್ರು ಈಗ ಯೋಚನೆ ಮಾಡಿ, ಎ ಮತ್ತು ಬಿ ಅಲ್ಲಿ ಯಾವುದಾಗಿರ್ಬೋದು? ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಇಸ್ ಆನ್ಸರ್ ಇಸ್ ಎ. ಇರ್ರೆಲೆವೆನ್ಸ್ ಆಫ್ ಕಮ್ಯುನಿಟಿ ಐಡೆಂಟಿಟಿ ಇನ್ ಗವರ್ನಿಂಗ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಇಂಡಿಯನ್ ಪಾಲಿಟಿಕ್ಸ್ ನ ಬಗ್ಗೆ ಏನಾದ್ರು ಹೇಳಿದ್ರೆ ಇಲ್ಲಿ? ಕರೆಕ್ಟ್. ಇಲ್ಲಿ ಏನ್ ಹೇಳಿದ್ದಾರೆ? ಸೈಲೆಂಟ್ ರೆವಲ್ಯೂಷನ್ ಆಗ್ತಾ ಇದೆ ಸಬರ್ಬನ್ ಗ್ರೂಪ್ ಅಲ್ಲಿ, ರೈಟ್. ಪಬ್ಲಿಕ್ ಗವರ್ನೆನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಪಬ್ಲಿಕ್ ಲೈಫ್ ಇಸ್ ಅ ಬಿಗರ್ ಒನ್, ರೈಟ್. ಪಬ್ಲಿಕ್ ಸ್ಫಿಯರ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಕರೆಕ್ಟ್. ಸೊ ಇರ್ರೆಲೆವೆನ್ಸ್ ಆಫ್ ಕಮ್ಯುನಿಟಿ ಐಡೆಂಟಿಟಿ ಆಗಿದೆಯಾ? ಇದು ಇಲ್ಲ ಅಲ್ವಾ, ರೈಟ್. ಸೊ ದ ಆನ್ಸರ್ ವುಡ್ ಬಿ ಎ, ನಾಟ್ ಬಿ. ನೆಕ್ಸ್ಟ್ ಈ ಪ್ಯಾಸೇಜ್ ನೋಡಿ, ಆನ್ಸರ್ ಮಾಡಿ ನೋಡೋಣ. ಓಕೆ, ನಿಮ್ಗೆ ಆನ್ಸರ್ ಬಂದಿದೆ ಅಂತ ಅನ್ಕೋತೀನಿ. ನೋಡೋಣ. ಸೈಕಾಲಜಿ ಇಸ್ ಲಿಟ್ರಲಿ ದ ಸ್ಟಡಿ ಆಫ್ ಮೈಂಡ್ ಆರ್ ಸೋಲ್. ಬಟ್ ಲಿಟ್ರಲಿ ಅಂತ ಹೇಳಿದ್ದಾರೆ ಅಲ್ವಾ. ಲಿಟ್ರಲ್ ಮೀನಿಂಗ್ ಏನಿದೆ? ಸೋಲ್ ಅಥವಾ ಮೈಂಡ್ ಅಂತ ಹೇಳುವಂಥದ್ದು. ಅದರ ಮೀನಿಂಗ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಸೊ ಹ್ಯಾಸ್ ಬ್ರಾಡನ್ ಸಮ್ ವಾಟ್. ಓಕೆ, ಅದು ಬ್ರಾಡ್ ಆಗಿದೆ, ಮೊದಲಿನ ತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. We have learned that one cannot consider mind as a totally isolated from the body. Mind ಅನ್ನು totally isolated ನೋಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಬಾಡಿ ಮತ್ತೆ ಅದಕ್ಕೆ ಕನೆಕ್ಷನ್ ಇದೆ, ಫೈನ್.
It is now includes the study of human personality and behavior also. ಮೊದಲು ಬರೀ ಮೈಂಡ್ ಅನ್ನು ಮಾತ್ರ ನೋಡ್ತಾ ಇದ್ವಿ, ಈಗ ನಾವು ಬಿಹೇವಿಯರ್ ಅನ್ನು ಕೂಡ ನೋಡ್ತಾ ಇದ್ದೀವಿ, ಪರ್ಸನಾಲಿಟಿಯನ್ನು ಕೂಡ ನೋಡ್ತಾ ಇದ್ದೀವಿ. ಓಕೆ, ಸೈಕಾಲಜಿಸ್ಟ್ ಆಲ್ಸೋ ಸ್ಟಡಿ ಬಿಹೇವಿಯರ್ ಅಂಡ್ ಬ್ರೈನ್ ಆಫ್ ಆನಿಮಲ್ಸ್, ರೈಟ್? ಮನುಷ್ಯರನ್ನು ಮಾತ್ರ ನೋಡ್ತಾ ಇಲ್ಲ, ಬರೀ ಆನಿಮಲ್ಗಳನ್ನು ಕೂಡ ನೋಡ್ತಾ ಇದ್ದಾರೆ ಅಲ್ವಾ. ಮೈಂಡ್ ನೋಡೋದಾದ್ರೆ ನಾವು ಮನುಷ್ಯರನ್ನು ನೋಡಬೇಕಲ್ವಾ, ರೈಟ್? ಓಕೆ, whenever such studies throw light on human behavior, okay, it is important to realize that psychologists are first and foremost trained as scientists. They are scientists rather than medical experts and do not necessarily take much interest in abnormalities. Abnormal behavior na bagge interest tagolodilla. Okay, fine. So as can be inferred from the passage, psychology has in time developed as a branch of medicine. ಇಲ್ಲಿ ಏನು ಹೇಳ್ತಾರೆ, ಡೈರೆಕ್ಟ್ ಆಗಿದೆ ಅಲ್ಲ, ಡು ನಾಟ್ ನೆಸೆಸರಿಲಿ ಅಲ್ವಾ, ಕರೆಕ್ಟ್? ದೇ ಆರ್ ಟ್ರೈನ್ಡ್ ಆಸ್ ಸೈಂಟಿಸ್ಟ್ ರಾದರ್ ದನ್ ಅಂತ ಹೇಳುವಾಗ ಏನ, ದೇ ಆರ್ ನಾಟ್ ಆಸ್ ಮೆಡಿಕಲ್ ಎಕ್ಸ್ಪರ್ಟ್ಸ್. ಸೊ ಇಟ್ ಈಸ್ ನಾಟ್ ಅ ಬ್ರಾಂಚ್ ಆಫ್ ಮೆಡಿಸಿನ್. ದಿಸ್ ಕ್ಯಾನಾಟ್ ಬಿ ಇನ್ಫರ್ಡ್. ಓಕೆ, ದಿಸ್ ಇಸ್ ಡೆಫಿನೆಟ್ಲಿ ಫಾಲ್ಸ್. ಇಲ್ಲಿಂದ ಸೆಕೆಂಡ್ ಒನ್ ನೋಡಿ, ಹ್ಯಾಸ್ ಆಲ್ವೇಸ್ ಬೀನ್ ಕನ್ಫೈನ್ಡ್ ಟು ದ ಸ್ಟಡಿ ಆಫ್ ಮೈಂಡ್. ಇಲ್ಲೇನು ಹೇಳ್ತಾ ಇದ್ದಾರೆ, ಇಟ್ ಹ್ಯಾಸ್ ಬ್ರಾಡನ್ಡ್ ಅಂತ ಹೇಳಿದ್ದಾರೆ ಅಲ್ವಾ, ಕರೆಕ್ಟ್ ಅಲ್ವಾ? ಈಗ ಆನಿಮಲ್ಗಳನ್ನು ಕೂಡ ನೋಡ್ತಾ ಇದ್ದೇವೆ, ಪರ್ಸನಾಲಿಟಿ ಇದು ಆಗ್ಲಿಕ್ಕೆ ಸಾಧ್ಯ ಇದೆಯಾ? ದಿಸ್ ಇಸ್ ಆಲ್ಸೋ ಡೆಫಿನೆಟ್ಲಿ ಫಾಲ್ಸ್. ಬಿ is also definitely false. What about C? It is not concerned with the mind alone but also with human personality and behavior. Okay, so it could be, ಇನ್ನು ಕೂಡ ನಾನು ನೋಡ್ಲಿಲ್ಲ ಅಲ್ವಾ, ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಇಟ್ ಕುಡ್ ಬಿ, ಓಕೆ, ಪ್ರಾಬಬ್ಲಿ. ಓಕೆ, ಫೈನ್. ಡಿ ನೋಡೋಣ, ಪ್ರೈಮರಿಲಿ ಕಾನ್ಸಂಟ್ರೇಟ್ಸ್ ಆನ್ ದ ಸ್ಟಡಿ ಆಫ್ ಆನಿಮಲ್ ಬಿಹೇವಿಯರ್. ಪ್ರೈಮರಿಲಿ ಇದರ ಮೇಲೆ ಹೆಚ್ಚು ಗಮನ ಇರುತ್ತೆ ಅಂತ ಹೇಳಿದಾರೆ. ಇಲ್ಲಿ ಏನಾದ್ರು ಹೇಳಿದಾರೆ? ಇಲ್ಲ. ಇದನ್ನು ಕೂಡ ಓದ್ತಾ ಇದೆ, ಸದ್ಯಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾ ಇದಾರೆ ಅಲ್ವಾ. whenever such studies throw light on human behavior alwa. So human behavior and mental processes is the concentration alwa, brain and mental processes, but it is not the concentration on animal behavior alone. So this is also not true, right? Primarily ಅಂತ ಹೇಳಿದ್ರೆ ಮುಖ್ಯವಾಗಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅದರ ಮೇಲೆ ಇದೆಯಾ? ಇಲ್ಲ. ಲಾಸ್ಟ್ ಇದು ನೋಡಿ, ಮೋಸ್ಟ್ಲಿ ಡೀಲ್ಸ್ ವಿತ್ ಮೆಂಟಲ್ ಅಬ್ನಾರ್ಮಾಲಿಟೀಸ್. ಇಲ್ಲಿ ಹೇಳಿದಾರಲ್ವಾ, does not necessarily take interest in abnormalities alwa. So this is also not true. So the answer would be this. Is not concerned with mind alone but also with human personality and behavior. So ನೀವು ನೋಡ್ತೀರಾ, study of human personality and behavior ಅಂತ ಕೊಟ್ಟಿದ್ದಾರೆ ಅಲ್ವಾ, right? It is also the study of mind also and what, human personality and behavior ಎರಡನ್ನು ಕೂಡ ಇದೆ ಅಲ್ವಾ. ಓಕೆ, ಸೊ ಇದರಿಂದ ನೀವು ರೀಸನಿಂಗ್ ಮಾಡಿ, ಈ ಕಂಪ್ಲೀಟ್ ಇದೆಯಲ್ಲ, ಇದರಲ್ಲೇ ನಿಮಗೆ ಈ ಪಾರ್ಟಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಇಷ್ಟು ಪಾರ್ಟಲ್ಲೇ ನಿಮಗೆ ಗೊತ್ತಾಗುತ್ತೆ. ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ಇಟ್ ಇಸ್ ಪಾಯಿಂಟೆಡ್ ಔಟ್ ಇನ್ ದ ಪ್ಯಾಸೇಜ್ ದಟ್, ಏನು ಪಾಯಿಂಟ್ ಮಾಡಿದ್ದಾರೆ ನಿಮಗೆ? ಓಕೆ, ಸೊ ಇಲ್ಲಿ ನೋಡಿ, ಆನ್ಸರ್ ಏನು ಅಂತ ಹೇಳಿ ನಂತರ ವಿಡಿಯೋನ ಪ್ಲೇ ಮಾಡಿ. ಇಟ್ ಇಸ್ ಪಾಯಿಂಟೆಡ್ ಔಟ್ ಇನ್ ದ ಪ್ಯಾಸೇಜ್ ದಟ್ a close cooperation between psychologists and medical experts is essential. ಎಲ್ಲಿಯಾದ್ರೂ ಹೇಳಿದಾರ? ಇಟ್ ಈಸ್ ಎಸೆನ್ಷಿಯಲ್ ಅಂತ ಏನಾದರೂ ಹೇಳಿದಾರ? ಇಟ್ ಈಸ್ ಎಸೆನ್ಷಿಯಲ್ ಅಲ್ವಾ, ಬೇಕೇ ಬೇಕು ಅಂತ ಹೇಳುವಂಥದ್ದು. ದಿಸ್ ಇಸ್ ಅ ಜನರಲೈಸೇಷನ್ ಆರ್ ಓವರ್ ಜನರಲೈಸೇಷನ್ ಅಂತ ಹೇಳ್ಬೋದು ಅಲ್ವಾ. ಸೊ ದಿಸ್ ಇಸ್ ನಾಟ್ ದ ಕೇಸ್, ರೈಟ್? ನೆಕ್ಸ್ಟ್ ನೋಡಿ, ದ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್ ಅಲೋನ್ ಈಸ್ ವಾಟ್ ಇಂಟ್ರೆಸ್ಟ್ ಪ್ರೆಸೆಂಟ್ ಡೇ ಸೈಕಾಲಜಿಸ್ಟ್. ಏನಾದರೂ ಹೇಳಿದಾರ? ಬರೀ ಹ್ಯೂಮನ್ ಬಿಹೇವಿಯರ್ ಅಲೋನ್. ನೋಡಿ, ಈ ವರ್ಡ್ ಇಂದ ಗೊತ್ತಾಗುತ್ತೆ ಅಲ್ವಾ. ಸೊ ಇಟ್ is not that, because here you have brains of animals also, wherever we have connection with human behavior, right? So this is also not true, right? As a branch of science, psychology is no longer to be understood in its literal sense. Yes, correct. As a branch of science, psychology is no longer to be understood in its literal sense. Literal sense ಅಲ್ಲಿ ಏನಾಗ್ತಾ ಇದೆ? ಬರೀ ಮೈಂಡ್ ಅಂತ ಹೇಳುವಂಥದ್ದು. ಈಗ ಏನು ಬಂದಿದೆ? ಹ್ಯೂಮನ್ ಪರ್ಸನಾಲಿಟಿ ಮತ್ತು ಬಿಹೇವಿಯರ್ ಕೂಡ ಬಂದಿದೆ, ಆನಿಮಲ್ ಬಿಹೇವಿಯರ್ ಕೂಡ ಬಂದಿದೆ ಅಲ್ವಾ. ಸೊ ದಿಸ್ ಕುಡ್ ಬಿ ಟ್ರೂ, ಬಟ್ ಸ್ಟಿಲ್ ಐ ಆಮ್ ನಾಟ್ ಮಾರ್ಕಿಂಗ್ ಇಟ್. ಓಕೆ, ಐ ಹ್ಯಾವ್ ಟು ರೀಡ್ ದ ಅದರ್ ಟು ಆಪ್ಷನ್ಸ್ ಆಲ್ಸೋ, ಓನ್ಲಿ ದೆನ್ ಐಲ್ ಕಮ್ ಟು ಅ ಫೈನಲ್ ಆನ್ಸರ್. ಓಕೆ, ಸೊ ಡಿ ಅನ್ನೋದಿದ್ರೆ ಏನು? ದ ಮೈಂಡ್ ಅಂಡ್ ದ ಬಾಡಿ ಫಂಕ್ಷನ್ ಇಂಡಿಪೆಂಡೆಂಟ್ಲಿ. ಏನಾದರೂ ಹೇಳಿದಾರೆ ಇಂಡಿಪೆಂಡೆಂಟ್ಲಿ ಅಂತ? ಇಲ್ಲಿ ಏನು ಹೇಳಿದಾರೆ? ಒನ್ ಕ್ಯಾನಾಟ್ ಕನ್ಸಿಡರ್ ದ ಮೈಂಡ್ ಆಸ್ ಟೋಟಲಿ ಐಸೋಲೇಟೆಡ್ ಫ್ರಮ್ ದ ಬಾಡಿ ಅಲ್ವಾ. we can't say that mind is totally isolated, totally separate from the body. So ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮೈಂಡ್ ಅಂಡ್ ಬಾಡಿ ಫಂಕ್ಷನ್ಸ್ ಆರ್ ಇಂಡಿಪೆಂಡೆಂಟ್ಲಿ, ಕನೆಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲ, ಇದರ ಆಪೋಸಿಟ್ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಟ್ರೂ. ವಾಟ್ ಅಬೌಟ್ ಇ? ಇ ಸೇಸ್
In recent years, psychologists have concentrated mostly on the study of the mind. Is it only on the mind? Mostly on the mind? No. What? Here it is given again. ಇಲ್ಲಿ ಕೊಟ್ಟಿದಾರಲ್ವಾ ಹ್ಯೂಮನ್ ಪರ್ಸನಾಲಿಟಿ ಮತ್ತು ಬಿಹೇವಿಯರ್ ಕೂಡ ಇದೆ. ಇನ್ ರೀಸೆಂಟ್ ಇಯರ್ಸ್ ಅಲ್ಲಿ ಅದು ಕೂಡ ಆಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲಾಗ್ತಾ ಇತ್ತು ಬರೀ ಮೈಂಡ್ ಮೈಂಡ್ ಅಂತ ಹೇಳುವಂಥದ್ದು. ಈಗೇನಾಗ್ತಾ ಇದೆ, ಪರ್ಸನಾಲಿಟಿ ಮತ್ತು ಬಿಹೇವಿಯರ್ ಕೂಡ ಆಡ್ ಆಗ್ತಾ ಉಂಟು. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ವ್ಯಾಲಿಡ್ point, right? So the only one point that remains is option C. That's why it is the answer. Is it okay? Next question. ಇದನ್ನು ಸಾಲ್ವ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಕಂಟಿನ್ಯೂ. ಇಲ್ಲಿ ನೀವು ನೋಡ್ತೀರಾ ಏನ್ ಹೇಳಿದಾರೆ ನೋಡಿ. Aid to underdeveloped countries takes many forms. Okay, many reasons also, not one reason, many reasons. Okay, forms ಅಲ್ಲಿ ವೇರಿಯೇಷನ್ ಇದೆ, ರೀಸನ್ ಅಲ್ಲಿ ಕೂಡ ವೇರಿಯೇಷನ್ ಇದೆ. ಓಕೆ, ಅಂಡರ್ಡೆವಲಪ್ಡ್ ಕಂಟ್ರೀಸ್ ನೀಡ್ ಏಡ್. ಯಾಕೆ ಬೇಕು ಇವರಿಗೆ? Provide finance for development projects, to provide foreign exchange with such imports, with which imports for development purposes can be bought, and to provide trained manpower. ತುಂಬಾ ವಿಷಯಗಳನ್ನು ಕೊಟ್ಟಿದ್ದಾರೆ. ಓಕೆ, ಫೈನ್. The motives of donor, right? Donors ಯಾರು ಹೆಚ್ಚು ಕೊಡ್ತಾ ಇದ್ದಾರೆ ಹಣ. ಓಕೆ, ನಾಟ್ ಆಲ್ವೇಸ್ ಹ್ಯುಮ್ಯಾನಿಟೇರಿಯನ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಕಾರಣ ಕೂಡ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಏಡ್ ಕ್ಯಾನ್ ಟೇಕ್ ಅ ಮಿಲಿಟರಿ ಫಾರ್ಮ್ ಆಲ್ಸೋ. ಹ್ಯುಮ್ಯಾನಿಟರಿ ಫಾರ್ಮ್ ಇರುತ್ತಾ? ಮಿಲಿಟರಿ ಫಾರ್ಮ್ ಇದ್ರೆ ಇಲ್ಲ ಅಲ್ವಾ? Okay, it can be used to support incompetent, unjust government also. Puppet government ಅಲ್ವಾ? puppet government ಬೇಕಿದ್ರೆ ಅದಕ್ಕೆ ಕೂಡ ಯೂಸ್ ಮಾಡಬಹುದು. Nor is aid always beneficial to the recipient country. ಕೊಟ್ಟಂತಹ ಸಹಾಯ ಏನಿದೆ ಅದು ಅವರಿಗೆ ಬೆನಿಫಿಷಿಯಲ್ ಕೂಡ ಇಲ್ಲ. ಕೆಲವೊಂದ್ಸತಿ ಅದು ಅಲ್ಟೀರಿಯರ್ ಮೋಟಿವ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಬೇರೆ ರೀತಿಯ ಮೋಟಿವ್ ಇರಬಹುದು ಅಲ್ವಾ? ಕೆಟ್ಟ ಮೋಟಿವ್ ಕೂಡ ಇರಬಹುದು. ಇಟ್ ಮೇ ಬಿ ವೇಸ್ಟೆಡ್ ಆನ್ ಇಲ್ ಕನ್ಸರ್ನ್ಡ್ ಆರ್ ಪ್ರೆಸ್ಟೀಜ್ ಪ್ರಾಜೆಕ್ಟ್ಸ್ ಅಲ್ವಾ? ದೊಡ್ಡ ದೊಡ್ಡ ಸ್ಟ್ಯಾಚ್ಯೂ ಮಾಡೋದಕ್ಕೆ, ಗಾರ್ಡನ್ಸ್ ಮಾಡೋದಕ್ಕೆ, ಅದಕ್ಕೆ ಅಲ್ಲಿ ಜನರಿಗೆ ಏನು ಒಳಿತಾಗೋದಿಲ್ಲ ಅಂತಹ ಕಾರಣಕ್ಕೆ ಯೂಸ್ ಮಾಡಬಹುದು. 5 ಸ್ಟಾರ್ ಹೋಟೆಲ್ ಮಾಡೋದಕ್ಕೆ ಎಟ್ಸೆಟ್ರಾ ಎಟ್ಸೆಟ್ರಾ. ಜನರಿಗೇನು ಅದರಿಂದ ಪ್ರಯೋಜನ ಆಗುವಂಥದ್ದು ಆಗದೇ ಇರುವಂತಹದ್ದು ಅಲ್ವಾ? ಸೊ ಕಾಸ್ ದ ಗವರ್ಮೆಂಟ್ ಸಿಂಪ್ಲಿ ಟು ರಿಲ್ಯಾಕ್ಸ್ ಇಟ್ಸ್ ಓನ್ ಎಫರ್ಟ್ಸ್ ಅಲ್ವಾ? ಅಲ್ಲಿಂದ ಹಣ ಬರ್ತಾ ಇದೆ, ಆ ಕಾರಣಕ್ಕಾಗಿ ಗವರ್ಮೆಂಟ್ ನಾವೇನು ಮಾಡೋದಿಲ್ಲ, ಹಣ ಬರ್ತಾ ಇದೆಯಲ್ಲ ಅಂತ ಹೇಳುವಂತ ಅಂತ ಪರಿಸ್ಥಿತಿ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ವಾಟ್ ಈಸ್ ದ ಇನ್ಫರೆನ್ಸ್? ಒನ್ ಇನ್ಫರೆನ್ಸ್ ಫ್ರಮ್ ದ ಪ್ಯಾಸೇಜ್ ದಟ್ ವಾಟ್ ಈಸ್ ಜನರಲಿ ರೆಫರ್ ಟು ಆಡ್ ಏಡ್ ಅಂತ ನಾವು ಕರಿತೀವೋ, ಓಕೆ, ಏನಾಗಿರುತ್ತೆ? ಯೂಶಲಿ ಲೀಡ್ಸ್ ಟು ದ ಓವರ್ಥ್ರೋ ಆಫ್ ದ ಗವರ್ಮೆಂಟ್ ಆಫ್ ದ ರೆಸಿಪಿಯಂಟ್ ಕಂಟ್ರಿ. ಯೂಶಲಿ, is it written as usually or mostly? No, right? It can cause, but not usually. This is not the valid inference. Second one, is in fact monetary support for development projects only. ನೋಡಿ, ಇಲ್ಲಿ ಓನ್ಲಿ ಅಂತ ಕೊಟ್ಟಿದ್ದಾರೆ. ಏನಾದರೂ ಕೊಟ್ಟಿದ್ದಾರಾ? ಬರೀ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮಾತ್ರ ಅಂತ ಹೇಳಿದಾರಾ? ಇಲ್ಲ, ಬೇರೆ ಮಿಲಿಟರಿ ಅದು ಇದೆಲ್ಲ ಹೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ವ್ಯಾಲಿಡ್ ಇನ್ಫರೆನ್ಸ್ ಅಲ್ವಾ? ವಾಟ್ ಅಬೌಟ್ ಸಿ? aid is actually one country's intervention in another country's internal affairs. Maybe or may not be. Okay, let's see. Okay, ಇದನ್ನ ಸ್ವಲ್ಪ ಹೋಲ್ಡ್ ಅಲ್ಲಿ ಇಡೋಣ. Okay, it may be or may not be. Okay, probably does not necessarily benefit the recipient country. ಹೇಳೋದಕ್ಕಾಗುತ್ತಾ? does not necessarily benefit the recipient country. ಕರೆಕ್ಟ್ ಅಲ್ವಾ? ಹೇಳ್ಬೋದಲ್ವಾ? ರೆಸಿಪಿಯಂಟ್ ಕಂಟ್ರಿಗೆ ಒಳಿತು ಮಾಡೇ ಮಾಡುತ್ತೆ ಅಂತ ನಾವು ಹೇಳೋದಕ್ಕಾಗತ್ತಾ? ಇಲ್ಲ. ಓಕೆ, ಸೊ ಲಾಸ್ಟ್ ಇದು ನೋಡಿ, ಕ್ಯಾನ್ ರಿಯಲಿ ಬಿ ರಿಗಾರ್ಡೆಡ್ ಆಸ್ ಅ ವೇಸ್ಟ್ ಆಫ್ ರಿಸೋರ್ಸಸ್. ಇಸ್ ಇಟ್ ವೇಸ್ಟ್ ಆಫ್ ರಿಸೋರ್ಸಸ್? ನೋ, ಇಟ್ ಮೇ ನಾಟ್ ಬಿ ವೇಸ್ಟ್ ಆಫ್ ರಿಸೋರ್ಸಸ್. ದಿಸ್ ಆಲ್ಸೋ ಕ್ಯಾನ್ ಬಿ ಎಲಿಮಿನೇಟೆಡ್. ನಮ್ಗಿರುವಂತಹ ಡೌಟ್ ಯಾವುದ್ರಲ್ಲಿ? ಈಸ್ ಒನ್ ಕಂಟ್ರೀಸ್ ಇಂಟರ್ವೆನ್ಷನ್ ಇನ್ ಅನದರ್ ಕಂಟ್ರೀಸ್ ಇಂಟರ್ನಲ್ ಅಫೇರ್ಸ್. ಸೆಕೆಂಡ್ ಇದೆ, ಡಸ್ ನಾಟ್ ನೆಸೆಸರಿಲಿ ಬೆನಿಫಿಟ್ ದ ರಿಸಿಪಿಯಂಟ್ ಕಂಟ್ರಿ. ಇದೆರಡು ಪಾಸಿಬಲ್ ಅಂತ ಕಾಣ್ತಾ ಇದೆ. ಆದರೆ ಸಿ ನೋಡಿ, ಸಿ ನೋಡಿದ್ರೆ ನಿಮಗೆ ಇಂಟರ್ನಲ್ ಅಫೇರ್ಸ್ ಅಲ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತಾ ಇದೆ. ಓಕೆ, ಸೊ ದಿಸ್ ಇನ್ಕ್ರೀಸಸ್ ದ ಸ್ಕೋಪ್ ಆಫ್ ದಿಸ್ ಇಸ್ ಅ ಸ್ಕೋಪ್ ಟ್ರ್ಯಾಪ್. ಓಕೆ, ದಟ್ಸ್ ವೈ ದಿಸ್ ಇಸ್ ರಾಂಗ್. ಇಂಟರ್ನಲ್ ಅಫೇರ್ಸ್ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ, ಮೇ ಅಂತ ಹೇಳಿದ್ದಾರೆ ಅಲ್ವಾ? ಕರೆಕ್ಟ್, ಫೈನ್.
It may not be internal affairs also. It is about does not necessarily benefit the Russian country. It may benefit or may not benefit. This is the valid answer. This is the valid inference. Does not necessarily benefit the recipient country. Receiving country ಏನಿದೆ ಅವರಿಗೆ ಉಳಿತಾಗೆ ಆಗತ್ತೆ ಅಂತ ಏನು ಇಲ್ಲ. ಓಕೆ, ನಾರ್ ಈಸ್ ಏಡ್ ಆಲ್ವೇಸ್ ಬೆನಿಫಿಷಿಯಲ್ ಅಂತ ಕೊಟ್ಟಿದ್ದಾರೆ. ಕಾಣ್ತಾ ಇದೆಯಾ ಇಲ್ಲಿ? ಕ್ಯಾನ್ ಯು ಸಿ ದಿಸ್? ಇಲ್ಲಿಂದ ನಾನು ಹೇಳ್ತಾ ಇದ್ದೇನೆ. ಓಕೆ, ಸೊ ಸಿ ನಿಮಗೆ ಕಾಣಬಹುದು, ದಿಸ್ ಇಸ್ ಗುಡ್ ಇನ್ಫರೆನ್ಸ್ ಅಂತ. ಓಕೆ, ಸೊ ಬಟ್ ಇಂಟರ್ನಲ್ ಅಫೇರ್ಸ್ ಅಂದ್ರೆ ತುಂಬಾ ಇದೆ ಅಲ್ವಾ? ಸೊ ಈಸ್ ಆಕ್ಚುಲಿ ಒನ್ ಕಂಟ್ರೀಸ್. ಆಕ್ಚುಲಿ ಇದು ಮಾತ್ರ ಅಂತ ನಾನು ಹೇಳಿದಕ್ಕಾಗತ್ತಾ? ಆಕ್ಚುಲಿ ಅಂತ ಹೇಳಿದಾಗ ಏನಾಗುತ್ತೆ? ಒಂದು ರೀತಿಯಲ್ಲಿ ಓನ್ಲಿ ಅಂತ ಹೇಳೋದ ಪ್ರಕಾರ, ರೈಟ್? ಸೊ ದಟ್ಸ್ ವೈ ಸಿ ಈಸ್ ನಾಟ್ ಅ ವ್ಯಾಲಿಡ್ ಇನ್ಫರೆನ್ಸ್. ಇಸ್ ಇಟ್ ಓಕೆ? ಸೊ ದ ಆನ್ಸರ್ ಈಸ್ ಡಿ. ಓಕೆ, ಲಾಸ್ಟ್ ಕ್ವಶನ್ ಅನ್ನು ನೋಡೋಣ. Aid to underdeveloped countries takes many forms and it is given for many reasons. ಇದು ಸೇಮ್ ಪ್ಯಾಸೇಜ್ ಅಲ್ವಾ? ಸೊ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಆನ್ಸರ್ ಈ ಕ್ವಶನ್ ಗೆ ಆನ್ಸರ್ ಕೊಡಿ ನೋಡೋಣ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಅನ್ಲೆಸ್ ದೇ ರಿಸೀವ್ ಏಡ್, underdeveloped countries will do which of the following? Pause and answer this question. ಓಕೆ, ನಿಮ್ಗೆ ಆನ್ಸರ್ ಬಂದಿದೆ ಅಂತ ಅನ್ಕೋತೀನಿ. ನೋಡೋಣ, ಒಂದೊಂದಾಗೆ ನೋಡೋಣ. ಒಂದು ವೇಳೆ ಅವರಿಗೆ ಸಹಾಯಧನ ಬರಲಿಲ್ಲ ಅಂದ್ರೆ ಅಂಡರ್ ಡೆವಲಪ್ ರಾಷ್ಟ್ರಗಳಿದೆ ಏನಿದೆ ಅಲ್ವಾ, ಹಿಂದುಳಿದ ರಾಷ್ಟ್ರಗಳು ಏನಿವೆ ಅಲ್ವಾ, ಅವು ಏನ್ ಮಾಡ್ತವೆ? ಓಕೆ, ಸೊ ನೀವು ನೋಡ್ತೀರಾ, ವಿಲ್ ಲೂಸ್ ದೇರ್ ವರ್ಲ್ಡ್ ವೈಡ್ ಪ್ರೆಸ್ಟೀಜ್. ಏನಾದ್ರು ಹೇಳಿದ್ರೆ ಪ್ರೆಸ್ಟೀಜ್ ನ ಬಗ್ಗೆ, ಕಾಲರ್ ಮೇಲೆ ಮಾಡಿ ಹೋಗ್ಬೋದು, ಹಾಗೆ ಹೀಗೆ ಅಲ್ವಾ, ತಲೆ ತಗ್ಗಿಸಿ ಹೋಗ್ಬೇಕೇನಾದ್ರು ಹೇಳಿದಾರ? ನೋ, ದಿಸ್ ಇಸ್ ರಾಂಗ್, ರೈಟ್? ದಿಸ್ ಕ್ಯಾನಾಟ್ ಬಿ ಇನ್ಫರ್ಡ್ ಅಲ್ವಾ. ಸೆಕೆಂಡ್, ಆಫನ್ ಫೇಸ್ ಮಿಲಿಟರಿ ಕೂ. ಕೂ ಅಂದ್ರೆ ಏನು? COUPS, ಕೂ ಅಂತ ಹೇಳ್ತಾರೆ. ಕೂ ಅಂದ್ರೆ ಏನು? ಮುಟ್ಟುಗೋಲು ಹಾಕೋದು ಅಲ್ವಾ. ಮಿಲಿಟರಿ ಬಂದ್ಬಿಟ್ಟು, ನೀವು ನೇಪಾಳದಲ್ಲಿ ಏನಾಗಿತ್ತು ನೋಡಿದಿರಲ್ವಾ, ರೈಟ್? ಅಥವಾ ಇಲ್ಲಿ ಕೂಡ ನೋಡಿದಿರ, ಮಾಲ್ಡೀವ್ಸ್ ಅಲ್ಲಿ ಅಲ್ವಾ, ಮಿಲಿಟರಿ ಬರ್ತದೆ, ಗವರ್ಮೆಂಟ್ ಅನ್ನ ತೆಗೆದು ಹಾಕತ್ತೆ, ಅದರ ಬದಲಿಗೆ ತಮ್ಮದೇ ರಾಜ್ಯವನ್ನ ಸ್ಥಾಪಿಸ್ತಾರೆ ಅಲ್ವಾ. ಸೊ ನೀವು ನೋಡ್ತೀರಾ, ಫೇಸ್ ಮಿಲಿಟರಿ ಕೂ, ದಿಸ್ ಇಸ್ ನಾಟ್ ದ ಮೇನ್ ಪಾಯಿಂಟ್ ಅಲ್ವಾ. ಇದನ್ನ ಏನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದಾರೆ? ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಅಲ್ವಾ. ದಿಸ್ ಇಸ್ ಆಲ್ಸೋ ನಾಟ್ ಟ್ರೂ. ಓಕೆ, will be at the mercy of donor countries. ಏಡ್ ಸಿಗದಿದ್ರೆ ಅವರು ಡೋನರ್ ಕಂಟ್ರೀಸ್ ಮೇಲೆ ನಿರ್ಭರಾಗಿರ್ತಾರೆ. ಏಡ್ ಸಿಕ್ಕಿದ್ರೆ ಅಲ್ವಾ ಅವರು ಡೋನರ್ ಕಂಟ್ರಿ ಮೇಲೆ ನಿರ್ಭರಾಗಿರುವಂತದ್ದು. ಓಕೆ, ಸೊ ದಿಸ್ ಇಸ್ ಆಲ್ಸೋ ನಾಟ್ ಟ್ರೂ. will have to rely on foreign technical advice for many years to come. Will have to rely on foreign technical advice for many years to come. Right? ಏನೇನು ಹೇಳಿದಾರೆ ನೋಡಿ, ಟು ಪ್ರೊವೈಡ್ ಫೈನಾನ್ಸ್ ಫಾರ್ ಡೆವಲಪ್ಮೆಂಟ್ and to provide foreign exchange. Okay, to provide trained manpower, technical knowledge, right? So we'll have to rely on foreign technical advice for many years to come. But last is nodi, cannot provide money and human resources for development. So ಇದೆರಡರಲ್ಲಿ ಯಾವುದು ಕರೆಕ್ಟ್ ಅಂತ ಕಾಣಿಸ್ತದೆ? ಇದಂತೂ ಅಲ್ಲ. ಯಾಕೆ? ಟೆಕ್ನಿಕಲ್ ಅಡ್ವೈಸ್ ಅಂತ ಹೇಳ್ತಾರೆ. ಅಡ್ವೈಸ್ ಎಲ್ಲಿಂದ ಬೇಕಾದ್ರೂ ತಗೊಳ್ಳಿ, ನೀವು ಕೂಡ ಅಡ್ವೈಸ್ ಮಾಡೇ ಮಾಡಬಹುದು ಅಲ್ವಾ. ಬಟ್ ದ ಆನ್ಸರ್ ಇಸ್ ಇ, ಬಿಕಾಸ್ ದೇ ಕ್ಯಾನಾಟ್ ಪ್ರೊವೈಡ್ money and human resources for development. They can't develop quickly ಅಲ್ವಾ. ಸೊ they need aid, right? ಇಲ್ಲಿ ಕೇಳಿದಾರೆ ನೋಡಿ, underdeveloped countries need aid for this, right? So finances for development projects to provide ಇದಕ್ಕೆಲ್ಲ ಬೇಕು ಅಲ್ವಾ. This is nothing but what? For development purposes. Nodi, for development purposes, right? So cannot provide money and human resources for development. This is the valid point.
ಓಕೆ, ನಾಟ್ ಡಿ. ನೋಡುವಾಗ ಇದು ಕೂಡ ಕರೆಕ್ಟ್ ಅಂತ ಕಾಣುತ್ತೆ. ಟೆಕ್ನಿಕಲ್ ಅಂತ ಹೇಳಿದ್ದಾರೆ, ಟೆಕ್ನಿಕಲ್ ಇಲ್ಲಿ ಮಧ್ಯದಲ್ಲಿ ಎಲ್ಲೋ ಬಂದಿದೆ ಅಲ್ವಾ, ಟೆಕ್ನಿಕಲ್ ನಾಲೆಜ್. ಈ ವರ್ಡ್ ಅನ್ನು ನೋಡ್ಬಿಟ್ಟು ನೀವು ಒಂದೇ ಸತಿ ಜಂಪ್ ಮಾಡಿಬಿಟ್ರೆ ನೀವು ರಾಂಗ್ ಆಗುತ್ತೀರಿ. ಓಕೆ, ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಕೇರ್ಫುಲಿ ಎಲಿಮಿನೇಟ್ ದಿ ಆಪ್ಷನ್ಸ್. ಓಕೆ, ಐ ಹೋಪ್ ನಿಮ್ಗೀಗ ಇನ್ಫರೆನ್ಸ್, ಕನ್ಕ್ಲೂಷನ್ಸ್, ಲಾಜಿಕಲ್ ಕೊರಲರಿ ಇದನ್ನೆಲ್ಲ ಹೇಗೆ ಕಂಡುಹುಡುಕೋದು ಅಂತ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಇಲ್ಲಿಗೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಟಾಪಿಕ್ಗಳು ಮುಗಿಯುತ್ತವೆ. ಓಕೆ, ಸೊ ಕ್ಲಾಸ್ ರೂಮಲ್ಲಿ ಮಾಡೋದನ್ನು ಇನ್ನೊಮ್ಮೆ ನೀವು ರಿವೈಸ್ ಮಾಡಿ, ಅದರ ಜೊತೆ ಈ ವಿಡಿಯೋಸ್ಗಳನ್ನು ಇನ್ನೊಮ್ಮೆ ನೋಡ್ತಾ ಇರಿ. ಓಕೆ, ಲಾಸ್ಟ್ ನಿಮಗೆ ಒಂದು ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ. ಸ್ಟ್ರಾಟಜಿಯಲ್ಲಿ ನಾನು ಹೇಳ್ತೀನಿ, ಕೆಲವರು ಏನು ಮಾಡ್ತಾರೆ, ಇಂಗ್ಲಿಷ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಏನಿದೆ ಅದರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಅಲ್ವಾ. ಅವರು ದ್ವೇಷ ತಗೊಳ್ಳಕ್ಕೆ ಹೋಗ್ತಾರೆ ಎಕ್ಸಾಮಲ್ಲಿ. ಈ ಕ್ವೆಶ್ಚನ್ ನಾನು ಮಾಡೇ ಮಾಡ್ತೀನಿ, ಇಷ್ಟು ಟೈಮ್ ಕೊಡ್ತೀನಿ, ಮಾಡೇ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ನಿಮಗೆ ಇದು ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾತ್ರ. ಟೈಮ್ ಕಡಿಮೆ ಇದೆ. ಒಂದು ವೇಳೆ ನಿಮ್ಗೆ ಅನಿಸ್ತಾ ಇದೆ ಓಕೆ ದಿಸ್ ಇಸ್ ಡಿಫಿಕಲ್ಟ್, ಐ ಕಾಂಟ್ ಕಾನ್ಸಂಟ್ರೇಟ್ ಮಚ್, ಅದನ್ನು ಬಿಟ್ಬಿಡಿ, ಮಾರ್ಕ್ ಮಾಡಿ. ಬೇಕಿದ್ರೆ ನಾನು ಲಾಸ್ಟಿಗೆ ಬಂದು ನೋಡ್ತೀನಿ, ನನ್ನ ಹತ್ರ ಟೈಮ್ ಇದ್ರೆ ನಾನು ನೋಡ್ತೀನಿ ಅಂತ ಮಾರ್ಕ್ ಮಾಡಿ ಮುಂದಕ್ಕೆ ಹೋಗಿ ಅಲ್ವಾ. ಸೊ ಯು ಹ್ಯಾವ್ ಟು ಅಟೆಂಪ್ಟ್ ಅ ಡೀಸೆಂಟ್ ಅಮೌಂಟ್ ಆಫ್ ಕ್ವೆಶ್ಚನ್ಸ್. ಓಕೆ, ಡೀಸೆಂಟ್ ಅಮೌಂಟ್ ಆಫ್ ಕ್ವೆಶ್ಚನ್ಸ್ ಕರೆಕ್ಟ್ಲಿ ಅಲ್ವಾ. ಸೊ ನಿಮಗೆ ಮುಂದೆ ಎಲ್ಲಾದರೂ ಈಸಿ ಕ್ವೆಶ್ಚನ್ ಬರ್ಬೋದು ಅಲ್ವಾ. ಸೊ ದ್ವೇಷ ತಗೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಕ್ವೆಶ್ಚನನ್ನು ನೀವು ಆನ್ಸರ್ ಮಾಡಬೇಕು ಅಂತಲೂ ಇಲ್ಲ ಅಲ್ವಾ. ಸೊ ಮಾಡಿದ್ರಲ್ಲಿ ಮ್ಯಾಕ್ಸಿಮಮ್ ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿದ್ರೆ ನೀವು ಸುಲಭದಲ್ಲಿ ಇದನ್ನು ಪಾಸ್ ಮಾಡಬಹುದು. ಓಕೆ, ಪೇಪರ್ 2 is not that difficult. Okay, it is difficult, I'm not saying it is very easy, but if you have a good strategy ಮತ್ತೆ ನಿಮಗೆ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗಿದ್ರೆ ನೀವು ಸುಲಭದಲ್ಲಿ ಈ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಪೇಪರ್ 2 ಅಲ್ಲಂತೂ ಪಾಸ್ ಆಗೋದಂತೂ ಆಗಲಿಕ್ಕೆ ಸುಲಭ. ಓಕೆ, ಯಾವಾಗ ಕಾನ್ಸೆಪ್ಟ್ ಗೊತ್ತಿರಬೇಕು, ನಿಮ್ಮ ಹತ್ರ ಒಂದು ಕರೆಕ್ಟ್ ಆದ ಸ್ಟ್ರಾಟಜಿ ಇರಬೇಕು. ಓಕೆ, ಸೊ ನಿಮಗೆ ಕೊಟ್ಟಂತಹ ಟೆಸ್ಟ್ ಬೇರೆ ಏನಾದರೂ ಇದ್ದರೆ ಅದನ್ನು ಪ್ರಾಕ್ಟೀಸ್ ಮಾಡಿ, ಇನ್ನೊಮ್ಮೆ ನೋಡಿ. ಓಕೆ, ಎಡಿಟೋರಿಯಲ್ಸ್ಗಳನ್ನು ಓದ್ತಾ ಇರಿ. ಓಕೆ, ಬೇರೆ ಬೇರೆ ವರ್ಡ್ಸ್ಗಳ ಮೀನಿಂಗ್ಗಳನ್ನು ನೋಡ್ತಾ ಇರಿ. ಓಕೆ, ಸೊ ಬೇರೆ ಬೇರೆ ಶೈಲಿಯ ವಿಷಯಗಳನ್ನು ಓದೋದ್ರಿಂದ ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿಗೆ ನಾನು ರೀಡಿಂಗ್ ಕಾಂಪ್ರಿಹೆನ್ಷನ್ನ ಕ್ಲಾಸಸ್ಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಓಕೆ, ನಿಮಗೆ ಈ ಎಕ್ಸಾಮಲ್ಲಿ ಜಯ ಸಿಗ್ಲಿ ಅಂತ ಹತ್ಕೋತಾ ಇದ್ದೀನಿ. ಆಲ್ ದ ಬೆಸ್ಟ್. ಓಕೆ, ಓದಿ, ಇನ್ನೂ ಒಂದು ತಿಂಗಳಿದೆ. ಓಕೆ, ಆಲ್ ದ ಬೆಸ್ಟ್. ಓಕೆ, ನೀವು ಎಲ್ಲರೂ ಪಾಸ್ ಆಗ್ತೀರಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.